ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ವಿಭ್ರಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಹ ನಮಃ ಸ್ವಾಮಿನ್ ರಾಮ ಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುವಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 99ನೆಯ ಪ್ರವಚನ. ಧರ್ಮರಾಜ ಕೇಳಿದ್ದಕ್ಕೆ ಕೃಷ್ಣ ವೈಷ್ಣವ ಧರ್ಮಗಳನ್ನು ತಿಳಿಸ್ತಾ ಇದ್ದಾನೆ. ಹಾಗಾಗಿ ಇದು ವಿಷ್ಣುಗೀತೆ, ವೈಷ್ಣವ ಧರ್ಮ ಪರ್ವ, ಕೃಷ್ಣಗೀತೆ. ಧರ್ಮರಾಜ ಕೇಳುವ ಚಿಂತನೆವಿದು. ದಾನ ಧರ್ಮದ ಬಗ್ಗೆ ಹೆಚ್ಚು ಮಾತನ್ನು ಪ್ರಶ್ನಿಸಿದ್ದಕ್ಕೆ ಕೃಷ್ಣ ಉತ್ತರ ಕೊಡುತ್ತಾ ಅನ್ನದಾನದ, ಅದಕ್ಕೂ ಮೊದಲು ಜಲದಾನದ ಬಗ್ಗೆ ಹೇಳಿದ್ದ. ಈ ಉಣ್ಣುವ, ತಿನ್ನುವ, ಕುಡಿಯುವ ಈ ನೆಲ, ಅನ್ನವನ್ನು ಕೊಟ್ಟ, ನೀರನ್ನು ಇಟ್ಟ ಈ ನೆಲದಾನದ ಬಗ್ಗೆ, ಭೂದಾನದ ಬಗ್ಗೆ ಮಾತನ್ನು ಕೃಷ್ಣ ಹೇಳುತ್ತಾನೆ. ಈಗ ಬಹಳ ಚಂದವಾದ ನೆಲ ಕೊಡಬೇಕು ಅಂತ ಪಾಂಡವರಿಗೆ ಕಾಂಡವವನ್ನು ಕೊಟ್ಟಂತೆ ಅಲ್ಲ, ಹಲಕೃಷ್ಟ ಮಹೀದೇಯ, ಒಳ್ಳೆ ಬೇಸಾಯ ಮಾಡುವಂತಹ ನೆಲ ಕೊಡಬೇಕಂತೆ, ಚಂದ ಮಾಡಿ ಗದ್ದೆಯಲ್ಲ ಇರುವ ಹಾಗೆ. ಸಬೀಜ ಸಸ್ಯಶಾಲಿನಿ, ಮತ್ತೆ ನೆಲದಲ್ಲಿ ಎಲ್ಲ ಮೊಳಕೆ ಬಂದು ಒಳ್ಳೆ ಬೆಳೆ ಬೆಳೆದು ಮರಗಿಡಗಳು ತುಂಬಿದ ನೆಲ ಕೊಡಬೇಕು. ಬೋಳುಗುಡ್ಡೆ ಎಲ್ಲ ಕೊಡುವುದಲ್ಲ. ಹೋದ ತಕ್ಷಣ ನೆರಳು, ನೋಡ್ಲಿಕ್ಕೆ ಜಾಗ ಚೆನ್ನಾಗಿರಬೇಕು. ಅಥವಾ ಸೋದಕಾದೇಯ, ಕೃಷ್ಣ ಹೇಳುತ್ತಾನೆ, ಅಥವಾ ನೀರಿದ್ದದ್ದಾದ್ರೂ ಜಾಗ, ಖಾಲಿ ಜಾಗ ಅಲ್ಲ, ಮರಗಿಡಗಳು ಅಥವಾ ನೀರಿದ್ದದ್ದು, ಒಂದು ಬಾವಿಯೋ ಸರೋವರವೋ ಒಂದು ಜಲಾಶಯವೋ ಇರುವಂತಹ ನೆಲ ಕೊಡಲಿಕ್ಕೆ ಉಂಟು ಅಂತ ಹೇಳ್ತಾನೆ. ನೆಲ ಕೊಟ್ಟರೆ, ದಾನ, ಭೂಮಿ ದಾನ ಮಾಡಿದರೆ ಈ ನೆಲವನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಖಾಲಿ ಆಗುದಿಲ್ಲ. ಆದ್ರಿಂದ ನೆಲ ಇರುವವರೆಗೂ ಪುಣ್ಯವೇ. ಯಾವತ್ ಬಿಭರ್ತಿ ಲೋಕಾನ್ವೈ ಭೂಮಿ ಕುರು ಕುಲೋದ್ವಹ ತಾವತ್ ಭೂಮಿ ಪ್ರದಹ ಕಾಲೇ ಮಮಲೋಕೆ ಮಹೀಯತೆ. ಕೃಷ್ಣ ಹೇಳುತ್ತಾನೆ, ಭೂಮಿ ದಾನ ಮಾಡಿದವ ವೈಕುಂಠಕ್ಕೆ ಬರ್ತಾನೆ, ಕೃಷ್ಣನ ಲೋಕಕ್ಕೆ ಸೇರುತ್ತಾನೆ. ಎಷ್ಟು ಸಮಯ ಅಂದ್ರೆ, ಈ ನೆಲ ಎಷ್ಟು ಸಮಯ ಇರ್ತದಂದ್ರೆ, ಒಂದು ದೃಷ್ಟಿಯಿಂದ ಪ್ರಳಯದವರೆಗೆ ಅಂತ. ಪ್ರಳಯ ಅಂದ್ರೆ 3 ಬಗೆಯಿಂದ ಪ್ರಳಯ ಉಂಟಲ್ಲ, ಮನ್ವಂತರ ಪ್ರಳಯ, ದಿನ ಪ್ರಳಯ, ಮಹಾಪ್ರಳಯ ಅಂತ. ಹಾಗಾಗಿ ಈ ನೆಲ ಇರುವುದು ಮನ್ವಂತರ ಪ್ರಳಯದವರೆಗೆ ಮಾತ್ರ, ದಿನಪ್ರಳಯದಲ್ಲಿ ಅಲ್ಲ. ದಿನಪ್ರಳಯದಲ್ಲಿ ಖಂಡಿತ ಇಲ್ಲ. ಅದು ಮನ್ವಂತರ ಪ್ರಳಯಕ್ಕೇನೆ ನೆಲದ ನಾಶ ಆಗತ್ತೆ. ಹಾಗಾಗಿ ಅಷ್ಟರವರೆಗಾದ್ರೂ ಕೃಷ್ಣನ ಲೋಕದಲ್ಲಿ ಇರ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನೆಲ ಇರುವವರೆಗೆ ಅಂತ ಹೇಳುವ ಮೂಲಕ ನೆಲದಾನವನ್ನು ಮಾಡಿ ಅಂತ ಮತ್ತೆ ಹೇಳ್ತಾನೆ. ಈ ದಾನದ ಪುಣ್ಯ ಇದು ಖಾಲಿ ಆಗುವುದಿಲ್ಲ ಅಂತ. ಭೂಮಿದಾನಸ್ಯ ಯತ್ ಪುಣ್ಯಂ ಕ್ಷಯ ನೈಮೋಪಪದ್ಯತೆ ಅಂತ. ಭೂಮಿದಾನಸ್ಯ ಪುಣ್ಯಸ್ಯ ಕ್ಷಯ ನೈಮೋಪಪದ್ಯತೆ. ಭೂಮಿದಾನ ಮಾಡಿದ್ರೆ ಅದರದ್ದು ಪುಣ್ಯ ನಾಶ ಆಗುವುದೇ ಇಲ್ಲ, ಅದು ಖಾಲಿ ಆಗದೇ ಇರೋದ್ರಿಂದ. ಅನ್ನದಾನ ಮಾಡಿದ್ರೆ ಅದನ್ನ ತಿಂದು ಖಾಲಿ ಆಗ್ತದೆ, ಜಲದಾನ ಮಾಡಿದ್ರೆ ಕುಡಿದು ಖಾಲಿ ಆಗ್ತದೆ, ನೆಲದಾನ ಮಾಡಿದ್ರೆ ಅದೆಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದರ ಮೇಲೆ ಇರಲಿಕ್ಕೆ ಬರ್ತದೆ. ಹಾಗಾಗಿ ನೆಲ ಅಲ್ಲೇ ಇರ್ತದೆ, ಖಾಲಿ ಆಗದೇ ಇರೋದ್ರಿಂದ ಮಗದೊಬ್ಬರಿಗೆ ಅದು ಉಪಯೋಗಕ್ಕೆ ಬರ್ತದೆ. ಈಗ ಮುಂದುವರಿತಾ ನೆಲ ಏನಾದ್ರೂ ಒಂದ್ಸರ್ತಿ ನಮ್ಮ ಜಾಗದಲ್ಲೇ ಒಂದು ಗಲಾಟೆ ಇದ್ದಿತ್ತು, ಅಳತೆ ಆಯಾ ಗಡಿ ಬಗ್ಗೆ ಅಂತ. ನಾನು ಸುಮ್ಮನೆ ಇದ್ದೆ. ನಾನು ಹೇಳಿದೆ, ಅಳತೆಯವರಿದ್ದಾರೆ, ಆಕ್ಷೇಪಿಸುವವರಿದ್ದಾರೆ, ರೆಕಾರ್ಡ್ ಅಂತೂ ಇದೆ. ಎಲ್ಲಿಯಾದ್ರೂ ನೆಲ ಅಂತ ಏನ್ ಮಾಡ್ಲಿಕ್ಕೆ ಬರುದಿಲ್ಲ, ಅಲ್ಲಿ ಎಲ್ಲಿಯಾದ್ರೂ ತೋರಿಸ್ಲೇಬೇಕಲ್ಲ ಇಷ್ಟುದ್ದ ಇಷ್ಟಾಗಲ್ಲ ಅಂತ. ಹಾಗಾಗಿ ಸುಮ್ಮನೆ ಇದ್ದೆ ಆರಾಮವಾಗಿ. ಎಲ್ಲಿಯಾದ್ರೂ ಇರುತ್ತೆ.
ಒಂದು ಆಚೆ ಇರುತ್ತೆ, ಒಂದು ಈಚೆ ಇರುತ್ತೆ, ಒಂದು ಮುಂದಿರುತ್ತೆ, ಒಂದು ಇರುತ್ತೆ, ಇರಲೇಬೇಕಲ್ಲ. ಎಲ್ಲಿ ಅದು ತೋರಿಸಿಕೊಟ್ರೆ ಆಯ್ತಲ್ಲ, ಕಷ್ಟೇನಿಲ್ಲ, ಸುಲಭ ಇತ್ತು. ಅದ್ರಲ್ಲಿ ಹೇಳ್ತಾನೆ, ಭೂಮಿ ದಾನ ಮಾಡಿದ್ರೆ ಅದರ ಪುಣ್ಯಕ್ಕೆ ಕಡೆ ಇಲ್ಲ. ಯಾಕೆಂದ್ರೆ ಭೂಮಿ ಅದೇನು ನಾಶ ಆಗಿ ಹೋಗುವುದಿಲ್ಲ. ಭೂಮಿ ದಾನ ಮಾಡಿದ್ರೆ ಎಷ್ಟೆಲ್ಲ ಖುಷಿ ಆಗತ್ತೆ ಅಂದ್ರೆ, ಸರ್ವಭೂತಾನಿ ಮನ್ಯಂತೆ ಮಾಂ ದದಾತೀತಿ ಹರ್ಷವತ್. ತುಂಬಾ ಖುಷಿಯಂತೆ ಭೂಮಿ ದಾನ ಮಾಡುವಾಗ. ನೀವೀಗ ಸಸ್ಯ ಸಮೇತ ಇದ್ದ ಭೂಮಿ ದಾನ ಮಾಡಿದ್ರೆ ಆ ಸಸ್ಯದಲ್ಲಿ ಎಷ್ಟೋ ಮನೆ ಮಾಡಿದವರಿದ್ದಾರೆ, ಹಕ್ಕಿಗಳು, ಪ್ರಾಣಿಗಳು, ಕ್ರಿಮಿಕೀಟಗಳು ಆ ನೆಲದಲ್ಲಿ ಎಷ್ಟೋ ಇರುತ್ತವೆ. ಹೀಗಾಗಿ ಭೂಮಿ ದಾನ ಮಾಡುವಾಗ ಇವುಗಳಿಗೆಲ್ಲ ಭಾರಿ ಖುಷಿ ಇದೆ, ನನ್ನನ್ನು ದಾನ ಮಾಡ್ತಾ ಇದ್ದಾರೆ ಅಂತ. ಎಲ್ಲಿ ಬೋಧ ಯಾರಿಗೆ ಅರ್ಥ ಗೊತ್ತಿಲ್ಲ ನೋಡಿ. ಅವನ ಸಂಕಲ್ಪದಲ್ಲಿ ನೆಲದಾನ ಮಾತ್ರ, ಸಸ್ಯ ಸಮೇತ ಅಂತ ಹಿಡ್ಕೊಳ್ಳುವ, ತೆಂಗಿನ ಮರ ಸೇರಿ ಅಂತ ಹೇಳ್ತಾನೆ, ಬಾವಿ ಇತ್ತುಕೊಂಡು ತಿಳಿಸ್ತಾನೆ. ಆದ್ರೆ ಆ ಜಾಗ ಕೊಡುವಾಗ ಅಲ್ಲಿರತಕ್ಕಂತ ಎಷ್ಟೋ ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳು, ಜೀವಜಾತಗಳು ಇವುಗಳಿಗೆಲ್ಲ ಹೆಮ್ಮೆ ಅನಿಸ್ತದಂತೆ. ಈಗ ಭೂಮಿ ದಾನ ಮಾಡೋದ್ರಿಂದ ಲಾಭ ಏನಾಯ್ತು ಅಂದ್ರೆ, ಎಷ್ಟೋ ಪ್ರಾಣಿ ಪಕ್ಷಿಗಳನ್ನು ದಾನ ಮಾಡಿದಾಗೆ. ಅವುಗಳೇನು, ಅವುಗಳದ್ದೇನು ಸತ್ತು ಹೋಗುತ್ತೆ ಹಾಗೆ ತಿಳ್ಕೊಳ್ಬೇಡಿ. ಇವತ್ತು ಒಬ್ಬನ ಓನರ್ಶಿಪ್ ಅಲ್ಲಿದ್ದ ನೆಲ, ತೋಟ ನಾಳೆ ಮಗದೊಬ್ಬನಿಗೆ ದಾನಪ್ರದವಾಗಿ ಬಂದ್ರೆ, ದಾನ ಆಗಿ ಹೋದ್ರೆ, ಅಲ್ಲಿರತಕ್ಕ ಪ್ರಾಣಿ ಪಕ್ಷಿಗಳೆಲ್ಲ ಬದುಕಿರುವ, ತಿಂದು ತೇಗಿರುವ, ಕುಡಿದು ಕುಪ್ಪಳಿಸಿರುವ, ಗೂಡು ಬಿಟ್ಟಿರುವ ಎಲ್ಲ ಪುಣ್ಯ ಯಾರಿಗೆ? ದಾನ ಪಡೆದವನಿಗೆ ಅಲ್ವಾ ನಾಳೆಯಿಂದ. ಅದು ತಿಳ್ಕೊಳ್ಳಿಕ್ಕೆ. ಆದ್ರಿಂದ ಇವರು ಹಕ್ಕಿ ಉಪ್ಪಟೆಗಳನ್ನೆಲ್ಲ ದಾನ ಮಾಡದಿದ್ರು ಅವುಗಳ ಅಸ್ತಿತ್ವಕ್ಕೆ ಏನೊಂದು ಪುಣ್ಯ ಬಂದು ವಿಶೇಷ, ಅದು ಮುಂದೆ ಆ ಪ್ರತಿಗಿರೀತ್ರಿ ಯಾರಿದ್ದಾನೆ ಅವನಿಗೆ ಅದು ಸೇರ್ತದೆ. ಹಾಗಾಗಿ ಅದ್ಭುತವಾಗಿ ಇದು ಒಂದರ್ಥ. ಇನ್ನೊಂದು ಸರ್ವಭೂತಾನಿ ಅಂದ್ರೆ ನೆಲ ಎನ್ನುವುದೊಂದು ಭೂತ. ಆ ನೆಲದಲ್ಲಿ ನೀರಿರುವುದರಿಂದ ನೀರು ಕೊಟ್ಟಾಗ ಆಯ್ತಾ, ಬಾವಿ ಕೊಟ್ರೆ. ಆ ನೆಲದಲ್ಲಿ ಉತ್ಪತ್ತಿಯಾಗಿರತಕ್ಕ ದವಸ ಧಾನ್ಯಗಳನ್ನೆಲ್ಲ ಕೊಟ್ಟಾಗ ಆಯ್ತಾ ದಾನದಲ್ಲಿ. ಎಂದು ನೋಡಿ, ಧಾನ್ಯ ದಾನ, ಬೀಜ ದಾನ, ಹಣ್ಣು ದಾನ, ಪತ್ರೆ ದಾನ ಮಾಡಿದ ಹಾಗೆ, ನೀರು ದಾನ ಮಾಡಿದ ಹಾಗೆ, ಆ ಅಟ್ಮಾಸ್ಫಿಯರ್ ಅಲ್ಲಿ ಒಂದಿಷ್ಟು ಗಾಳಿ, ಆಕಾಶ ಅವೆಲ್ಲ ಕೊಟ್ಟಾಗ ಆಗ್ಲಿಲ್ವಾ? ಸೂರ್ಯನ ಶಾಖ, ಬಿಸಿ, ಉದ್ದು, ಇದು ಸರ್ವಭೂತಾನಿ. ಆದ್ರಿಂದ ನೆಲದಾನ ಕೊಟ್ರೆ ಎಲ್ಲ ಭೂತಗಳ, ಪಂಚಭೂತಗಳ ಪ್ರಪಂಚದ ದಾನ ಆದಾಗ ಆಗ್ತದೆ ಅಂತಾರೆ. ಅದರ ಅಭಿಮಾನಿ ದೇವತೆಗಳು ಹೆಮ್ಮೆ ಪಡ್ತಾರೆ. ಭೂಮಿ ಕೊಟ್ಟಾಗ ಭೂದೇವಿ ಮಾತ್ರ ಅಲ್ಲ, ಭೂಮಿ ಒಡೆತೆಯಾಗಿ ನಿಂತ ಕುಜ ಮಾತ್ರ ಅಲ್ಲ, ಅಥವಾ ಶನಿ ಮಾತ್ರನೂ ಅಲ್ಲ, ಜೊತೆಯಲ್ಲಿ ಅಲ್ಲಿರತಕ್ಕಂಥ ನೀರು, ಅದರ ಅಭಿಮಾನಿಯಾದ ವರುಣ, ಬುಧ, ಹಾಗೆ ಅಗ್ನಿ, ನೆಲಗರ್ಭದಲ್ಲಿ ಅಗ್ನಿ ಇದೆ, ಅಗ್ನಿದೇವರು, ಅವರ ಮಕ್ಕಳು ಪಾವಕ, ಪವಮಾನ, ಶುಚಿ ಮುಂತಾದವರು, ಜೊತೆಯಲ್ಲಿ ಗಾಳಿ, ವಾಯುದೇವ. ನೋಡಿ, ನೆಲದಾನ ಮಾಡುವಾಗ ಅಲ್ಲಿದ್ದ ಗಾಳಿಯು ದಾನ ಮಾಡಲ್ಪಟ್ಟಾಗಿ. ಗಾಳಿ ಇಲ್ಲದೆ ನೆಲ ಕೊಡ್ಲಿಕ್ಕೆ ಬರುತ್ತ? ಆಕಾಶ ಇಲ್ಲದೆ, ಮೇಲಿನ ಆಕಾಶ ಇಲ್ಲದೆ ನೆಲ ಮಾತ್ರ ಕೊಡ್ಲಿಕ್ಕೆ ಆಗತ್ತ? ಅಲ್ಲ, ದೇವತೆಗಳು ಆಕಾಶ ಸ್ಯಾಧಿಪಃ ವಿಘ್ನಃ ಗಣಪತಿ ಇದ್ದಾನೆ. ಆನಂತರ ಇವರೆಲ್ಲರೂ ಸಹ ದೇವತೆಗಳು, ತತ್ವಾಭಿಮಾನಿಗಳು, ಭೂತಾಭಿಮಾನಿಗಳು ಎಲ್ಲ ದಾನ ಮಾಡುವಾಗ ಖುಷಿ ಪಡುತ್ತಾರೆ ಅಂತ ಕೃಷ್ಣನೇ ಹೇಳುತ್ತಾನೆ. ಮಮ ರುದ್ರಸ್ಯ ಸವಿತು ಮತ್ತೆ ತ್ರಿದಶಾನಾಂ ತಥೈವಚ. ದೇವತೆಗಳ, ಪಿತೃಗಳ ದಾನ ಮಾಡುವುದರಿಂದ ಆಗತಕ್ಕಂತಹ ಸಂತೋಷ, ಅವರ ಅನುಗ್ರಹ. ಮಮ ರುದ್ರಸ್ಯ ಸವಿತು ಹೇಳ್ತಾರೆ, ನನ್ನ ಅನುಗ್ರಹ ಆಗ್ತದೆ ದಾನ ಮಾಡುವುದರಿಂದ, ನೆಲದಾನದಿಂದ. ರುದ್ರದೇವರ ಅನುಗ್ರಹ ಮಾಡುತ್ತಾರೆ. ಅದರೊಟ್ಟಿಗೆ ಸೂರ್ಯನ ಅನುಗ್ರಹ ಇದೆ. ಸೂರ್ಯ ಈ ನೆಲವನ್ನು ತಿರುಗುವುದೆಲ್ಲ ಅವನು, ದಿನ ನೋಡುವವನವನು, ಯಾರು ನೋಡದಿದ್ರು. ಹಾಗಾಗಿ ಇಡೀ ದಿನ ಹೊರಗೆ ಬಂದು ಎಲ್ಲ ಇಣುಕಿ ಹೋಗುವ ಇದ್ದಾನೆ. ಸೂರ್ಯನಿಗೆ ಖುಷಿ ಆಗ್ತದೆ, ದೇವತೆಗಳಿಗೆ ಸಂತೋಷ ಆಗ್ತದೆ, ಪಿತೃಗಳು ಸಂತೋಷ ಪಡ್ತಾರೆ. ಇವರೆಲ್ಲರ ಪ್ರೀತಿಗಾಗಿ ಪ್ರೀತಯೇ ವಿದ್ಧಿ ರಾಜೇಂದ್ರ ಭೂಮಿರ್ ದತ್ತ ದ್ವಿಜಾಯ ವೈ. ಒಳ್ಳೆ ತಿಳಿದವನಿಗೆ, ಶ್ರೋತ್ರಿಯಾಯ ಮತ್ತೆ ದರಿದ್ರಾಯ, ದುಡ್ಡು ಕಡಿಮೆ ಇದ್ದವನಿಗೆ, ಸಾಗ್ನಿಹೋತ್ರಾಯ, ದಿನ ಯಜ್ಞಯಾಗಗಳಲ್ಲಿ ತೊಡಗಿಕೊಳ್ಳುವವನಿಗೆ, ಮತ್ತೆ ವ್ರತಸ್ಥಾಯ, ಏಕಾದಶಿ ವ್ರತ ಇನ್ನಿತರ ದೇವವ್ರತಗಳನ್ನೆಲ್ಲ ಮಾಡುವವನಿಗೆ, ಬಹುಪುತ್ರಾಯ, ಸೀದತೆ, ತುಂಬ ಕಷ್ಟದಲ್ಲಿರುವವನಿಗೆ, ತುಂಬ ಮಕ್ಕಳಿರುವವನಿಗೆ, ಇಂಥ ಯೋಗ್ಯನಾದವನಿಗೆ, ತಿಳಿದವನಿಗೆ, ಓದಿದವನಿಗೆ, ಭಗವಂತನ ಎಚ್ಚರವುಳ್ಳವನಿಗೆ, ವೇದಾಧ್ಯಯನವುಳ್ಳವನಿಗೆ, ಇಂಥವನಿಗೆ ನೀನೊಂದೊಮ್ಮೆ ಭೂಮಿ ದಾನ ಮಾಡಿದ್ರೆ ನಾನು ಖುಷಿ ಪಡುತ್ತೆ. ಕೃಷ್ಣ ಹೇಳ್ತಾನೆ, ಮಮ ಪ್ರೀತೈ. ರುದ್ರನಿಗೂ ಖುಷಿ ಆಗತ್ತೆ, ಉಳಿದ ದೇವತೆಗಳಿಗೂ ಪಿತೃಗಳಿಗೂ ಎಲ್ಲ ಅನುಕೂಲ ಆಗತ್ತೆ. ನಹಿ ಭೂಮಿ ಪ್ರದಾನ ವೈ ದಾನವನ್ನೇ ವಿಶಿಷ್ಯತೆ. ನೆಲದಾನಕ್ಕಿಂತ ದೊಡ್ಡದಾದ ದಾನವೇ ಇಲ್ಲ. ಅದಾನ ಅನ್ನದಾನಕ್ಕೂ ಹೇಳಿದ್ದವ ಸತ್ಯ, ಅನ್ನದಿಂದ ಪ್ರಾಣ ನಿಲ್ತದೆ ಅಂತ.
ಜನದಾನಕ್ಕೂ ಹೇಳಿದ್ದ, ಅನ್ನಕ್ಕಿಂತಲೂ ಮಿಗಿಲು ಜೀವನ ಅಂತಲೇ ಹೆಸರು ನೀರಿಗೆ ಅಂತ. ಇಲ್ಲಿ ಭೂಮಿಗೆ ಹೇಳುತ್ತಾನೆ. ಹೌದು, ಒಂದಕ್ಕೊಂದು ಹಂತ ನೋಡಿದಾಗ, ಒಂದೊಂದರ ವ್ಯವಸ್ಥೆ ನೋಡಿದಾಗ ಆಯಾ ದಾನಗಳಿಗೇನೆ ಮಹತ್ತಿಗೆ ಕಾಣುತ್ತದೆ. ಅದೌದಲ್ಲ ಅನಿಸ್ತದೆ. ನೀರು, ಅನ್ನ ಎಲ್ಲಿ ಆದ್ರೂ ಏನಾದ್ರೂ ಮಾಡಿ ಪಡೆದ, ಇರ್ಲಿಕ್ಕೊಂದು ಜಾಗವೇ ಇಲ್ಲದಿದ್ರೆ ಹೌದಲ್ಲ. ನೀವು ನೆಲ ಕೊಟ್ರೆ ನೆಲದಲ್ಲಿ ಬಿತ್ತಿ ಅನ್ನವನ್ನು ತಿಂದ, ನೆಲದಲ್ಲಿ ಕೆತ್ತಿ ನೀರನ್ನು ಕುಡಿದ. ಹಾಗಿರುವಾಗ ನೆಲ ಕೊಡಿ, ಸರಿ, ಅನ್ನ ನೀರಿಗಾಗಿ ನೆಲ ಬೇಕಾಗತ್ತೆ. ಆದ್ರಿಂದ ಇದು ವಿಶೇಷ. ನಹಿ ಭೂಮಿ ಪ್ರಧಾನ ಅದ್ವೈ ದಾನವನ್ನೇ ವಿಶಿಷ್ಟತೆ ಕೃಷ್ಣ ಹೇಳ್ತಾನೆ. ನೆಲದಾನಕ್ಕಿಂತ ಭೂಮಿ ದಾನಕ್ಕಿಂತ ಪ್ರಶಸ್ತವಾದದ್ದು ಬೇರೆ ಕಾಣುವುದಿಲ್ಲ. ನಶಾಪಿ ಭೂಮಿ ಹರಣಾತ್ ಪಾಪವನ್ನೇ ವಿಶಿಷ್ಯತೆ. ಹಾಗೆ ಇನ್ನೊಂದು ಮಾತು ಹೇಳ್ತಾನೆ ಕೃಷ್ಣ, ಯಾರದ್ದಾದ್ರೂ ಜಾಗನ್ನು ನುಂಗಿ ಹಾಕ್ತಾನಲ್ಲ, ಇದಕ್ಕಿಂತ ದೊಡ್ಡ ಪಾಪ ಇಲ್ಲ ಅಂತ. ನೋಡಿ, ಜಾಗ ದಾನ ಮಾಡಿದ್ರೆ ದೊಡ್ಡ ಸಂಗತಿ, ಇನ್ನೊಬ್ಬರ ಜಾಗ ಎಕ್ವೈರ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಚೂರು ಚೂರೇ ಗಡಿ ಆಗಿ ವಿವಾದದಲ್ಲಿ ಇನ್ನೊಂದು ಯಾವುದೋ ಮೋರಿ ಮತ್ತೊಂದು ಇನ್ನೊಂದು ಮೋಸ ಅಂತ ಹೇಳ್ತಾ ಮಾಡಿದ್ದರಲ್ಲಿ, ಜಾಗ ಅಪಹರಿಸಿದ್ದರಲ್ಲಿ ಆಗುವಷ್ಟು ಪಾಪ ಇನ್ನೊಂದರಲ್ಲಿ ಇಲ್ಲ. ಜಾಗ ದಾನ ಮಾಡುವುದರಿಂದ ದೊಡ್ಡ ಸಂಗತಿ ಮತ್ತೊಂದಿಲ್ಲ ಅಂತ. ಹೀಗೆ ಬಹಳ ಚಂದವಾಗಿ ಯಜ್ಞ ಮಾಡಿದರ ಫಲ ಬರ್ತದೆ. ಯಾಕೆ ಜಾಗದಲ್ಲಿ ಮತ್ತೆ ಯಜ್ಞ ಮಾಡ್ತಾನಲ್ಲವ, ದಾನ ಮಾಡಿದ ಇತರ ದಾನ ಮಾಡಿದರ ಫಲ ಬರ್ತದೆ, ಅಲ್ಲಿ ದಾನ ಆಗತ್ತೆ. ತಪಸ್ಸು ಮಾಡಿದರ ಫಲ ಬರ್ತದೆ. ಯಜ್ಞದಾನ ತಪಸ್ಸೇ ದೊಡ್ಡ ಸಂಗತಿ. ಅದು ಎಲ್ಲದರ ಮೂಟೆ ನೆಲದಾನದಲ್ಲಿ ಉಂಟು ಅಂತ, ಬಹಳ ವಿಶೇಷ ಅಂತ. ವ್ರತ ನಿಯಮಗಳನ್ನು ಮಾಡಿದ, ಉಪವಾಸಾದಿಗಳನ್ನು ನಡೆಸಿಕೊಟ್ಟ, ತೀರ್ಥಯಾತ್ರೆಯನ್ನು ಮಾಡಿದ, ಇದೆಲ್ಲ ತಪಸ್ಸಿನಲ್ಲಿ ಬರತಕ್ಕ ಸಂಗತಿಗಳು. ದೇಹದ ಶೋಷಣೆಗಾಗಿ ತೀರ್ಥಯಾತ್ರೆ, ಈ ಎಲ್ಲ ಮಾಡಿದ್ದರ ಪುಣ್ಯ ಪ್ರತ್ಯೇಕ ಕೃಷ್ಣ ಹೇಳ್ತಾನೆ ಇಲ್ಲಿ ಹೇಳುವಾಗ, ಭೂಮಿ ದಾನದಿಂದ ಮನುಷ್ಯ ಪಡಿತಾನೆ ಅಂತ. ಸರಿ, ಕೆಲವೊಮ್ಮೆ ಹೇಳಿದ್ದು ಕೇಳಿದ್ದು ಬೇರೆ ಕಡೆ ಕೇಳುತ್ತಾನೆ. ಏನು ಅಂದ್ರೆ, ನೆಲದಾನ ಎಲ್ಲ ರಾಜರಿಗೆ ಹೇಳಿದ್ದು, ಅವರಿಗೆಲ್ಲ ನೆಲ ಇರುವುದು, ರಾಜ್ಯ ಅವರದ್ದಲ್ವಾ, ಹಾಗಾಗಿ ಕೊಡ್ತಾರೆ ಬಿಡುತ್ತಾರೆ ಅಂತ ಹೇಳಿಕೊಂಡು ಅವರಿಗೆ ಅಂತ ಹೇಳುತ್ತಾರೆ. ಈಗ ಸರ್ಕಾರ ಕೆಲವೊಮ್ಮೆ ತನ್ನ ಭೂಮಿಯನ್ನು ಯಾವುದೋ ವ್ಯವಸ್ಥೆಗಾಗಿ ಕೊಡುವುದಿಲ್ಲ, ಅದೇ ರೀತಿಯಾಗಿ ಅಂತ. ಅಷ್ಟೆಲ್ಲ ದೊಡ್ಡ ಸಂಗತಿ ಅಲ್ಲ ಹೇಳ್ತಾರೆ. ನೀನ್ ಎಷ್ಟು ಕೊಡ್ಲಿ ಅಂತ ಕೇಳ್ತಿ, ಗೋಕರ್ಣ ಮಾತ್ರ ನೆಲ ಕೊಟ್ಟರು ಸಾಕಾಗತ್ತೆ ಅಂತ. ಗೋಕರ್ಣ ನೆಲ ಅಂದ್ರೆ ಎಂತದು? ಗೋಕರ್ಣ ಅಂದ್ರೆ ನಮಗೆ ಗೊತ್ತುಂಟು. ಗೋ ಅಂದ್ರೆ ದನ, ಕರ್ಣ ಅಂದ್ರೆ ಕಿವಿ. ದನದ ಕಿವಿ ಅಂತ ಹೇಳಿದ್ರೆ ದನದ ಕಿವಿ ಹಾಗೆ ಮುದ್ರೆ ಮಾಡ್ಲಿಕ್ಕೆ ಉಂಟು, ಗೋಕರ್ಣ ಮುದ್ರೆ ಅಂತ ಆಚಮನಾದಿಗಳಿಗೆಲ್ಲ ಬರ್ತದೆ. ನಾವು ಸಣ್ಣಗಿರುವಾಗ ಜಪದಲ್ಲಿ ಇರುವಾಗೆಲ್ಲ ಯಾವ ಪುಸ್ತಕದಲ್ಲಿ ಏನು ಇರಲಿಲ್ಲ, ಜಪ ಇತ್ತು ಅಷ್ಟೇ. ಆದಷ್ಟು ಕಡಿಮೆ ಪುಟ ಮಾಡಿಕೊಂಡು ಹಿಂದೆ ಪ್ರಿಂಟ್ ಮಾಡುವುದು ಬಹಳ ವಿರಳ ಇತ್ತು. ನಾನು ಮತ್ತೆ ಸಂಧ್ಯಾ ಸಮೀಕ್ಷೆ ಅಂತ ಅದರ ಬಗ್ಗೆ ಚಿಂತನೆ ಮಾಡ್ತಾ ಆಚಮನ ಮಾಡುವಾದಾಗಲೂ ಹೇಗಿರಬೇಕು ಕೈ, ಗೋಕರ್ಣದ ಆಕೃತಿಯಲ್ಲಿ ಬರಬೇಕು. ಗೋಕರ್ಣ ಅಂದ್ರೆ ಆಕೃತಿ ಏನು? ಹೆಬ್ಬೆರಳು ಯಾವ ಬೆರಳಿನ ತುದಿಗೆ ಬಂದಾಗ, ಬಗ್ಗಿಸಿಕೊಂಡಾಗ, ಯಾವ ಬೆರಳು ಹೊರಗೆ ಕೂತಾಗ ಕಿವಿಯಂತೆ, ದನದ ಕಿವಿಯಂತೆ ಆಗ್ತದೆ ಆಕಾರ. ಇವನ್ನೆಲ್ಲ ಮಾಡಿ ತೋರಿಸಿ ಚಿತ್ರ ಬರೆದು ಎಲ್ಲ ಗುರುತಿಸಿ ಮತ್ತೆಲ್ಲ ಕಡೆ ಪ್ರಚಾರ ಮಾಡಿ ಗಮ್ಮತ್ತು ಕೇಳಿದ್ರೆ ನೋಡಿ. ಸಂಧ್ಯಾ ಸಮೀಕ್ಷೆ ಮತ್ತೀಗ ನಾನು ವಿಸ್ತೃತವಾದ ಅಧ್ಯಯನದ ಚಿಂತನೆಯಲ್ಲಿ ಒಂದು 600 ಪುಟ 2 ವ್ಯಾಲ್ಯೂಮ್ ಅಲ್ಲಿ ಕೊಟ್ಟೆ. ಬೇಕಾದವರೆಲ್ಲ ಪಡೀರಿ ಅಂತ ಹೇಳಿಬಿಟ್ಟೆ. ದುಡ್ಡಿಲ್ಲ, ಪಡೀಲಿಕ್ಕೆ ಕಷ್ಟ ಹೇಳಿಕೊಳ್ಳುವವರಿಗೆ ದುಡ್ಡೇ ಬೇಡ ಹೇಳುವ ಹಾಗೆ ಲೋಕದಲ್ಲಿ ಜನ ಜಪ ಮಾಡಲಿ ಅಂತ, ನಮ್ಮವರಿಗೆ ಅಂತ, ಮಾಡುವವರಿಗೆ ಜಪ ಅಂತ. ಇನ್ನೊಂದು 400 ಪುಟದಷ್ಟು ಸಂಧ್ಯಾ ಸಮೀಕ್ಷೆ 3ನೇ ಅಂಶ ಅಂತಂದ್ರೆ ಇದರಲ್ಲಿ ಇರತಕ್ಕ ಕೆಲವು ಅಂಶಗಳಿಗೆ ಒತ್ತು ಕೊಡತಕ್ಕ ಪ್ರಮಾಣಗಳ ರಾಶಿಯನ್ನು ಹಾಕಿ ಇಟ್ಟಿದೆ. ಒಂದು ಸುಮಾರು 1000 ಪುಟದ ಸಂಧ್ಯಾ ಸಮೀಕ್ಷೆ ಅಂತ. ಇತ್ತೀಚೆಗೊಂದು ಹೊತ್ತಿಗೆ ನೋಡಿದೆ ನಾನು PDF ಅಲ್ಲಿ, ಲಘು ಸಂಧ್ಯಾ ಸಮೀಕ್ಷೆ ಅಂತ. ನಗು ಬಂತು ನನಗೆ, ಆದ್ರೂ ಓದಿದೆ, ನೋಡಿದೆ. 10-12 ಪುಟ, ಒಂದು ಪ್ರಮಾಣ ಹಾಕಿಲ್ಲ ಅಲ್ಲಿ, ವಿಷಯ ಬಿಡಿ. ಅವ ಹೇಳಿಕೊಂಡಿದ್ದಾನೆ. ಅವ ಮೊದಲಿದ್ದು ಮಾತ್ರ ನೋಡಿದ್ದು, ಈ ಡಬಲ್ ಆದದ್ದು ನೋಡ್ಲಿಲ್ಲವ. 2 ವ್ಯಾಲ್ಯೂಮ್ ಅಲ್ಲಿ ಬಂದ ಪುಸ್ತಕ ನೋಡಿಲ್ಲ, ರಿವೈಸ್ಡ್ ಪ್ರಿಂಟ್ ನೋಡಿಲ್ಲವ. ಅದಕ್ಕಿಂತ ಮೊದಲು ಅದನ್ನು ನೋಡಿ ಬರೆದವ. ಅದು 400-500 ಪುಟದ ಪುಸ್ತಕ, ಬಹಳ ಜಾಸ್ತಿ ಇದೆ, ಅರ್ಥ ಆಗುವುದು ಬಹಳ ಕಷ್ಟ ಆಗತ್ತೆ, ವಿಷಯ ತುಂಬಾ ಇದೆ. ಅನೇಕ ವಿದ್ವಾಂಸರು ಸೇರಿ ಮಾಡಿದ್ದಾರೆ. ಅನೇಕರಿಗೇನಿಲ್ಲ ಅಲ್ಲಿ, ವಿದ್ವಾಂಸರು ಯಾರೇನೋದು ಬರೆದಿದೆ. ಆದ್ರೂ ಅವನಿಗೆ ಬೆಚ್ಚ, ಬರೀಲಿಕ್ಕೆ ಸಂಕಟ ಇರ್ಲಿ, ಹೆಸರು ಹಾಕ್ಲಿಲ್ಲ. ಸಂಶೋಧನಾ ಸಂಸತ್ತಿನಿಂದ ಬಂದದ್ದು ಎನ್ನುವುದೊಂದು ಶಬ್ದ ಹಾಕಿದ್ದಾನೆ. ಹಾಕಿ ಇದನ್ನು ನಾನು ಸಣ್ಣದು ಮಾಡಿ ಸಂಗ್ರಹ ಮಾಡಿ ಬರೀತಾ ಇದ್ದೇನೆ ಅಲ್ಲಿಯ ಸಂಗತಿ. ಇದಕ್ಕೆ ನಾನು ಅದಕ್ಕೋಸ್ಕರ ಲಘು ಅಂತ ಇಟ್ಟಿದ್ದೇನೆ ಅಂತ, ಲಘು ಸಂಧ್ಯಾ ಸಮೀಕ್ಷೆ ಅಂತ ಬರೆದ. ಅದನ್ನು ತಾನು ಯಾರು ಬರ್ದವ ಅಂತ ಹೆಸರು ಹಾಕ್ಲಿಲ್ಲ ಅದರಲ್ಲಿ. ಅವ 12 ಪುಟವನ್ನು ಬಿಟ್ಟಿದ್ದಾನೆ ಈ ಟೆಸ್ಟ್ ಅಲ್ಲಿ. ಅದರಲ್ಲಿ ಯಾವುದೇ ಪ್ರಮಾಣ ಇಲ್ಲ, ಕನ್ನಡದಲ್ಲಿ ಖಾಲಿ ಕೊಟ್ಟಿದ್ದಾನೆ. ಬರಿತಾ ಹೋಗ್ತಾ ಬರೆದಿದ್ದಾನೆ. ಕೆಲವೊಮ್ಮೆ ಬೇಕಾದಷ್ಟು ತಪ್ಪಿದೆ. ಅದು ಒರಿಜಿನಲ್ ಸಂಧ್ಯಾ ಸಮೀಕ್ಷೆ ಏನು ಸಂಗತಿ ಅಲ್ಲದು, ಅದಕ್ಕೆ ಅಪಚಾರ ಆಗಿದೆ. ಅದಿರ್ಲಿ, ವಿಷಯಗಳಲ್ಲೆಲ್ಲ ತಪ್ಪೇ ಇದೆ.
ಆದ್ರೂ ಕೆಲವು ಕಡೆ ಒಂದೇ ಕಡೆ ಬರೆದಿದ್ದಾನೆ. ಬೇಕಾದ್ರೆ ಸಂಧ್ಯಾಸ ವಿಸ್ತೃತವನ್ನೇ ನೋಡಿ ಎಂದು ಒಂದು ಕಡೆ ಬರೆದಿದ್ದಾನೆ. ಇನ್ನೊಂದು ಕಡೆಯಲ್ಲಿ ಅವನೇ ಬೆಪ್ಪನಾಗಿ ಬರೀತಾನೆ, ಇದು ಸಂಧ್ಯಾ ಸಮೀಕ್ಷೆಯಲ್ಲಿ ಇಲ್ಲ ಅಂತೇಳಿ ತನ್ನದೇ ಬರೆದಿದ್ದಾನೆ ಒಂದು ಕಡೆ. ಅದೆಂತ ಕರ್ಮಕ್ಕೆ? ಲಘು ಸಂಧ್ಯಾ ಸಮೀಕ್ಷೆ ಅಂತ ಹೇಳಿ ಅಲ್ಲಿನ ಎಬ್ರಿಜಿನ್ ನೋಟ್ಸ್ ಅಂತ ಹೇಳಲಿಕ್ಕೆ ಹೊರಟು ಅಲ್ಲಿ ಇಲ್ಲದ್ದು ಅಂತ ಹೇಳಿ ಕೊಟ್ಟಿದ್ದಾನೆ. ಒಟ್ಟು ತೀಟೆ, ತಮಗೆ ಆಗುವುದಿಲ್ಲ, ಇನ್ನೊಬ್ಬರಿಗೆ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿಕೊಂಡಾಗಿ ಏನು ಸರಿ ಇಲ್ಲ ಸಂಗ್ರಹ ಮಾಡಿತ್ತು. ಹಾಗೆ ಹಿಂದಿನವರದ್ದೆಲ್ಲ ಕತೆ ಆಗಿ ಪುಸ್ತಕ ಹಿಂದೆ ಎಲ್ಲ ದೊಡ್ಡದೇ ಇತ್ತು, ಜಪದ್ದು ಇತರ ಪೂಜೆ ಪದ್ಧತಿಗಳೆಲ್ಲ. ಅದು ನೀವು ಏನ್ ಮಾಡೋದು, ಜಾಸ್ತಿ ಆಯ್ತು ಜನರಿಗೆ ಆಗುದಿಲ್ಲ ಹೇಳಿ ಹಿಂದಿ ಹಿಸುಕಿ ಸಪ್ಪೆ ಮಾಡಿ 10-12 ಪುಟಕ್ಕೆ ತಿಳಿಸುವುದು, ಅದು ಪರೀ ಪರ್ಕಟು, ಏನೂ ಇಲ್ಲ. ಹಾಗೆ ಮಾಡಿ ಹಾಕಿದೀವ. ಸಂಧ್ಯಾ ಸಮೀಕ್ಷೆ ನಾವು ಕಾಲಘಟ್ಟದಲ್ಲಿ ಜನರಲ್ಲಿ ಇಲ್ಲ ಹೋಗಿದೆ, ಶ್ರುತಿಯಿಂದ ಬಂದ ಸಂಗತಿಗಳು ಮರೆತೋಗ್ತವೆ ಅಂತ ಹೇಳಿ ನಾನು ಕ್ರಮಬದ್ಧವಾಗಿ ಏನೆಲ್ಲ ಇದೆ ಅಂತ ಜೋಡಣೆ ಮಾಡಿ ಕೊಟ್ರೆ ಇದು ಓದ್ಲಿಕ್ಕೆ ಕಷ್ಟ ಆಗುತ್ತೆ. ಕಬ್ಬಿಣದ ಕಡಲೆ ಹಾಗೆ ಬರ್ದಿದ್ದಾನೆ ಅದಕ್ಕೆ ಇದು ಮಾಡಿದ್ದೇನೆ ಅಂತ ಪರ್ಕಟ್ ಮಾಡಿಟ್ಟು ಏಸಿ ಒಂದು ನಾಚಿಕೆ ಆಗುವುದಿಲ್ಲ. ಆದ್ರಿಂದ ಅವನ ಹೆಸರು ಹಾಕೊಳ್ಳಿಲ್ಲ. ನಾನಾಗಿ ನನಗೆ ಗೊತ್ತಿಲ್ಲದಿರದೆ ನಾನು ಹೆಸರಿಲ್ಲದೆ ಹೇಳಿಕೊಂಡೆ. ಇಂಥದ್ದು ಲೋಕದಲ್ಲಿ ಆಗತ್ತೆ. ನಾನು ಬದುಕಿದ್ದಾಗಲೇ ಈ ನಮೂನೆ ಮಾಡ್ತಾ ಇದ್ದಾರೆ, ಶ್ರಾದ್ದ ಪಿಂಡ ಎಲ್ಲ. ಇನ್ನು ಹೋದ ಬಳಿಕೆ ಏನೆಲ್ಲ ಮಾಡಿ ಅವರು ಹಿಂದಿ ಹಿಸಿಕೆ ಇಪ್ಪೆ ಮಾಡಿ ಅದನ್ನೆಲ್ಲ ತಮ್ಮ ಹೆಸರು ಹಾಕೊಂಡು, ಅದು ಮಾಡಿ ಆಯ್ತು ಬಿಡಿ. ನಾವು ಹಬ್ಬದ ಬಗ್ಗೆ ಬ್ಯಾನರ್ ಕೊಟ್ಟಾಗ ಅದರ ಅಡಿಯಲ್ಲಿ ತಮ್ಮ ಹೆಸರು ಹಾಕೊಂಡು ಪ್ರಚಾರ ಮಾಡಿದವರಿದ್ದಾರೆ. ಆಗ್ಲಿ, ಧರ್ಮ ಪ್ರಚಾರ ಆಗ್ಲಿ, ಹೇಳ್ಬೇಕಾಗಿಲ್ಲ, ಹೆಸರು ಬೇಡ ಬಿಡಿ. ಆದ್ರೆ ಅಥಾರಿಟಿಕಲಿ ಯಾರು ಅಂತ ಕೇಳಲಿಕ್ಕೆ ಒಂದು ಹಾಕಿದ್ದಷ್ಟೇ ಹೊರತು ಎಲ್ಲಿಂದ ಅಂತ. ಹಾಗೆ ಗೋಕರ್ಣ ಜಾಗ ಅಂದ್ರೆ ದನದ ಕಿವಿಯಷ್ಟು ಜಾಗ ಅಂತ ಅರ್ಥ ಅಲ್ಲ. ಧರ್ಮರಾಜನಿಗೆ ಕೇಳ್ತಾನೆ, ಗೋಕರ್ಣ ಮಾತ್ರ ದಾನ ಮಾಡಿದ್ರೆ ಭೂಮಿ ದಾನ ಫಲ ಜಾಸ್ತಿ ಅಂತ ಹೇಳ್ತೀಯಲ್ಲ ಕೃಷ್ಣ, ಗೋಕರ್ಣ ಮಾತ್ರ ಜಾಗ ಅಂದ್ರೆ ಎಷ್ಟು ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, 30 ದಂಡ ಪ್ರಮಾಣೇನ ಪ್ರಮಿತಂ ಸರ್ವತೋ ದಿಶಂ ಅಂತ. 30 ಕೋಲು, ದಂಡ ಶಬ್ದಕ್ಕೆ ಕೋಲು ಅಂತ ಅರ್ಥ. ಇವತ್ತು ಆಚಾರ್ಯಗಳಲ್ಲೆಲ್ಲ ಮನೆ ಕಟ್ಟುವಲ್ಲೆಲ್ಲ ಕೋಲು ಅಂತಲೇ ವಿಷಯದಲ್ಲಿ ಬರೀತಾರೆ. ಒಬ್ಬೊಬ್ಬರ ಕೋಲು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಉದ್ದಗಡೆ. ಅವರು ಅದನ್ನು ಮೆನ್ಷನ್ ಮಾಡಿ ಹೋಗ್ತಾರೆ. ಕೆಲವೊಮ್ಮೆ ತಾವು ಯಾವ ಕೋಲನ್ನು ಬಳಸಿದ್ದಾರೆ ಅಂತ ಹೇಳಿಕೊಂಡೆಲ್ಲ ಹಾಕಿ ಹೋಗ್ತಾರೆ. ಸುಮಾರು 2-3 ಅಡಿ ಉದ್ದದಲ್ಲಿ. ಅದು ಕೆಲವು ಅಂಗುಲ ಲೆಕ್ಕ ಇದೆ, ಕರಾರುವಾಕ್ಕಾಗಿ ನನಗೆ ಮರೆತು ಹೋಗಿದಷ್ಟೇ. ಅದಕ್ಕೆ ಕೋಲು ಅಂತ ಕರೀತಾರೆ. ಅದನ್ನು ದಂಡ ಹೇಳಿ 30 ದಂಡ, 30 ಕೋಲಿನಷ್ಟು ಉದ್ದಕ್ಕೆ ಅಗಲಕ್ಕೆ. ಸರ್ವತೋ ದಿಶಂ ಪ್ರಮಿತಂ ಅಂತಾನೆ. ಉದ್ದ ಅಗಲ ಅಂದ್ರೆ ಸುತ್ತಾಳತೆ. 30 ಕೋಲು ಉದ್ದ, 30 ಕೋಲು ಅಗಲ, ಅಷ್ಟು ಜಾಗ. ಸುಮಾರಾಗಿ ನೀವು ದೂರಕ್ಕೆ ಹೆಜ್ಜೆ ಇಟ್ಕೊಂಡು ಹೋದ್ರೆ, ಒಂದು ಕಡೆಯಲ್ಲಿ ನಿಂತು ಇನ್ನೊಂದು ಹೆಜ್ಜೆಯನ್ನು ದೂರಕ್ಕೆ, ನಿಮ್ಮ ಎಡಕ್ಕೂ ಅಷ್ಟು ದೂರಕ್ಕೆ ನೀವು ಹೆಜ್ಜೆ ಇಟ್ರೆ ಅಂದ್ರೆ 2 ಅಡಿ ಜಾಸ್ತಿ ಬರ್ತದೆ, 3 ಅಡಿಯಷ್ಟು ಬರ್ತದೆ. ಅದು ಒಂದು ಕೋಲ ಆಗ್ತದೆ, 1 ಮೀಟರ್ ಅಂತ ಅನಿಸ್ಕೊಳ್ಳುವ. ಇಂಥದ್ದು ನೀವು 15 ಹೆಜ್ಜೆ ಇಟ್ರೆ ಉದ್ದಕ್ಕೆ ಅಗಲಕ್ಕೆ ಒಂದು ಸಣ್ಣ 1000 ಸ್ಕ್ವೇರ್ ಫೀಟಿನ ಮನೆ ಆಗ್ತದೆ. ಎಲ್ಲ ಇಕ್ವಿಪ್ಮೆಂಟ್ಸ್ ಸೇರಿ, ದೇವರು ಕೋಣೆ, ಮಲಗುವ ಕೋಣೆ, ಅಡುಗೆ ಕೋಣೆ, ಮತ್ತೆ ರೀಡಿಂಗ್ ರೂಮು, ಗೋಡೌನು, ಮತ್ತೆ ಬಾತ್ರೂಮ್, ಒಂದು ಟೂವೈಲೆಟ್. ಅದು ಒಂದು ಹೊರಗಿರ್ಲಿ, ನಾನು ಹೊರಗಿದ್ದೇನೆ ಅಂತ ಅರ್ಥ ಅಲ್ವಾ, ಇರ್ಲಿ. ಹಾಗಾಗಿ ಅದು ಬಿಟ್ಟು ಇಷ್ಟೆಲ್ಲ ಮಾಡಿಕೊಟ್ರೆ, ಚಂದ ಮಾಡಿದ್ರೆ ಒಂದು 1000 ಸ್ಕ್ವೇರ್ ಫೀಟಿನ ಒಳಗೆ 15 ನಿಮ್ಮ ಕಾಲಿನ ಕೋಲಿನಲ್ಲಿ ಉದ್ದ ಅಗಲಕ್ಕೆ ಆಗಿ ಹೋಗ್ತದೆ. ಇದೇ ರೀತಿಯಾಗಿ ಮತ್ತೆ ನೀವು ಇನ್ನು 15ಕ್ಕೆ ಉದ್ದ ಅಗಲಕ್ಕೆ ಹೋದ್ರೆ 30 ಆಯ್ತು. ಈಗ ಇದರಿಂದ 3 ಪಾಲು ಎಕ್ಸ್ಟ್ರಾ ಉಳಿಯಿತು. ಈಗ ಇಲ್ಲಿಗೆ 15 ಉದ್ದ ಅಗಲ ಆಯ್ತು. ಇನ್ನು 30 ಉದ್ದ ಅಂದ್ರೆ 30 ಅಗಲ ಅಂದ್ರೆ ಇಂಥದ್ದು 15 ಇನ್ನು 3 ತುಂಡು ಸಿಗ್ತದೆ ನಿಮಗೆ. ಆ 3 ತುಂಡಿನಲ್ಲಿ ಒಂದು 15 ಒಳಗೆ ಒಂದು ಬಾವಿ ಆಗ್ತದೆ. ಅಷ್ಟು ಬೇಡ ಹೇಳಿದ್ ನಾನು. ಅಲ್ಲಿ ಒಂದು ಬಾವಿ ಕಾಣ್ತದೆ. ಮತ್ತೆರಡು ತುಂಡಿನಲ್ಲಿ ಬೇಕಾದ ನೀವು ಒಂದು ದನವನ್ನು ಕಟ್ಟಬಹುದು, ಮತ್ತೊಂದು 4 ಗಿಡಗಳನ್ನು ಹೂವಿನ ಅಥವಾ ತುಳಸಿಯ ಇಲ್ಲ ಮಾಡಿಕೊಳ್ಳಿಕ್ಕೆ ಬರುತ್ತೆ, ಸಾಕಾಗತ್ತೆ. ಇದನ್ನು ಕೃಷ್ಣ ಹೇಳ್ತಾನೆ, 30 ದಂಡ ಪರಿಮಿತಂ ಅಂತ ಹೇಳೋ ಲೆಕ್ಕ ಪ್ರಮಾಣೇನ ಅಂತ. 30 ಕೋಲಿನಷ್ಟು ಉದ್ದ ಅಗಲಕ್ಕೆ ಅಂದ್ರೆ ಒಂದು ಮನುಷ್ಯನಿಗೆ 1000 ಸ್ಕ್ವೇರ್ ಫೀಟಿನ ಮನೆಯನ್ನು ಕಟ್ಟಿಕೊಂಡು, ಪ್ರತ್ಯೇಕವಾಗಿ ಬಾವಿಯನ್ನು ಇಟ್ಟುಕೊಂಡು, ಒಂದು ದನವನ್ನು ಬೇಕಾದರೆ ಕಟ್ಟಿ ಒಂದು ಬದಿಯಲ್ಲಿ, ಅದರೊಟ್ಟಿಗೆ ತುಳಸಿ ಗಿಡ, ಹೂವಿನ ಗಿಡ ಒಂದು 4 ಹಾಕಿ ಒಂದು 2 ತೆಂಗಿನ ಮರವು ಹಾಕ್ಲಿಕ್ಕೆ ಬರ್ತದೆ. ಬೇಕೇ ಅಂತಾದ್ರೂ ಹಾಕ್ಲಿಕ್ಕೆ ಆಗುವಷ್ಟು ಇಷ್ಟು ಅನುಕೂಲ ಆಗ್ತದೆ. ನಾನು ನೋಡಿಕೊಂಡಿದ್ದೇನೆ, ಸುಮಾರಾಗಿ ನೋಡಿಕೊಳ್ಳಿಕ್ಕೆ ಹೋದ್ರೆ ಇದು ಏನಾದ್ರೂ 12 ಸೆನ್ಸಿನವರೆಗೆ ವ್ಯಾಪ್ತಿಯನ್ನು ಪಡೀತದೆ. ಇದು ಕೃಷ್ಣ ಲೆಕ್ಕಾಚಾರ. ಇದು ಹೇಗೆ ಹೇಳುತ್ತಾನವನು ಅಂದ್ರೆ ಇನ್ನೊಂದು ವಿಷಯ ಹೇಳುತ್ತಾನವನು. ಇದೊಂದು ಗೋಕರ್ಣ, ಇನ್ನೊಂದು ಗೋಕರ್ಣ ಅಂತ ಹೆಸರು ಬರಲಿಕ್ಕೆ ಕಾರಣ ದನದ ಸಂಚಾರಕ್ಕೆ ವ್ಯವಸ್ಥೆ ಆಗುವಂತೆ ಅಂತ ಒಂದು ಅರ್ಥದಲ್ಲಿ ಹೇಳ್ತಾನೆ. ಇದನ್ನು ಹೇಗೆ ಕೇಳಿದ್ರೆ ಅವನು ಹೇಳ್ತಾನೆ, ಸವೃಷಂ ಗೋಷತಂ ಯತ್ರ ಸುಖಂ ತಿಷ್ಟದಿ ಅಯಂತ್ರಿತಂ
100 ದನ ಬಿಟ್ರೆ ಕಟ್ಟಿ ಆಗ್ಲಿಕ್ಕಿಲ್ಲ, ಅಯಂತ್ರಿತ. ಕಟ್ಟಿಯಾಗಿದ್ರೆ ನೀವು ಎಷ್ಟು ಆಗ್ತೀರಿ? ಒಂದು ಗೂಡ್ಸ್ ವಾಹನದ ಒಳಗೆ ನೀವು ಒಂದಿಷ್ಟು 25-30 ಎಲ್ಲ ಕಟ್ಟಿ ಹಾಕೋದಿಲ್ವ? ಅದು ಪ್ರಯೋಜನ ಆಗಿ. ಅದಕ್ಕೆ ಹೇಳ್ತಾರೆ ಎತ್ತು ಇರಬೇಕು, ಎತ್ತು ಇಲ್ಲದೆ ದನಕ್ಕೆ ಖುಷಿ ಆಗುವುದಿಲ್ಲ. ಹಾಗೆ ಒಂದು 10 ಎತ್ತು ಇರ್ತದೆ, ಇರ್ಲಿ, ಎಷ್ಟು ಎತ್ತು ಹೇಳಲಿಲ್ಲ ಕೃಷ್ಣ. ದನವನ್ನು ಹೇಳ್ತಾರೆ 100 ದನ ಕಟ್ಟಿ ಹಾಕದೆ 100 ದನ ಹಿಡಿಯುವಷ್ಟು ಜಾಗ ಅಂತ. 100 ದನಗಳು ಸಂವತ್ಸರ, ಅವುಗಳ ಕರು ಇರ್ತದೆ, ಮತ್ತೆ ಕರು ಸಮೇತ 100 ಕರು 100 ದನ ಇಟ್ಕೊಳ್ಳಿ. 100 ದನ 100 ಕರು 1 ಎತ್ತು. ಇಷ್ಟು ನಿಲ್ಲಲಿಕ್ಕೆ ಕಟ್ಟಿ ಹಾಕದೆ ನಿಂತ್ಕೊಂಡ್ರೆ ಅವುಗಳು ನಿಂತ್ಕೊಳ್ಳುವ, ಒಬ್ಬರು ಬೇರೆ ತಾಕಿಕೊಂಡು ನಿಲ್ಲುವುದಿಲ್ಲ. ಹತ್ತಿರ ಬಂದ್ರೆ ಕೊಂಬು ತೋರಿಸ್ತಾವುಗಳು, ಜೋರಿ ಇರ್ತಾವುಗಳು, ಸ್ವಲ್ಪ ದೂರ ಇರಬೇಕು. ಹಾಗಾಗಿ ಒಂದಿಷ್ಟು ಹುಲ್ಲು ಹಾಕುವುದು ಗೋಪೂಜೆಗೆ ಅಂತ ಹೇಳಿದ ಹಾಗೆ, ಅಥವಾ ಹುಲ್ಲಿನ ಜಾಗ ಬಿಡುವುದು, ಅಲ್ಲಿ ದನ ಬಿಡುದು. ಒಂದು 100 ದನ ಕೂತ್ರೆ ಹೇಗೆ ತಿಂತಾವೆ ಇರ್ತಾವೆ ಅಷ್ಟು ಜಾಗ. ಸವೃಷಂ ಗೋಶತಂ ಯತ್ರ ಸುಖಂ ತಿಷ್ಟತಿ ಅಯಂತ್ರಿತಂ ಸಂವತ್ಸಂ ಕುರುಷಾರ್ದೂಲ ತತ್ತು ಗೋಕರ್ಣ ಮುಚ್ಚತೆ ತಚ್ಚ ಗೋಕರ್ಣ, ಅದನ್ನು ಗೋಕರ್ಣ ಅಂತ ಹೇಳ್ತಾರೆ ಅಂತ. ಹೀಗೆ 30 ದಂಡದ ಲೆಕ್ಕಾಚಾರ ಒಂದು ಸರಿಯೇ. ಈಗ ಒಂದು 100 ದನಗಳು ನಿಲ್ಲುವುದಾದ್ರೆ ಸುಮಾರಾಗಿ ನಮಗೆ ಒಂದು 50 ಸೆನ್ಸಿನಿಂದ 100 ಸೆನ್ಸಿನವರೆಗೆ ಮಾತಾಡಬಹುದು. ಆ ಲೆಕ್ಕಾಚಾರ ನೋಡಿದ್ರೆ 30 ದಂಡ ಹೋಗಿ 50 ದಂಡಕ್ಕೆ 100 ದಂಡಕ್ಕೆ ಬರ್ತದೆ ಲೆಕ್ಕಾಚಾರ. ಅಂತೂ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಹೇಳಿದ ಹಾಗೆ ಸುಮಾರಾಗಿ ಒಂದು ಮನೆ 4 ಮನೆ ಕಟ್ಟುವಷ್ಟು ಜಾಗ, 4 ಜನರು 4 ಕಾಂಪೌಂಡ್ ವಾಲ್ ಹಾಕಿ 4 ಕಟ್ಟುವಾಗಿ ಜಾಗ, ಈ ನಮೂನೆ ಮಾಡಿಕೊಳ್ಳಿಕ್ಕೆ ಬರುತ್ತೆ. ಭೂಮಿ ದಾನ ಒಂದು ಮನೆ ಎಷ್ಟಾದ್ರೂ ಕೊಡು, 1000 ಸ್ಕ್ವೇರ್ ಫೀಟಿನ ಒಂದು ಮನೆ, ಅದರ ಜೊತೆಯಲ್ಲಿ ಅದರ 3 ಪಾಲು ಮತ್ತೆ ಜಾಗ, ಮತ್ತೆ 1000 ಸ್ಕ್ವೇರ್ ಫೀಟಿನಷ್ಟು ಅಳತೆ ಉಳಿಯುವುದು, 1/4 1000 ಸ್ಕ್ವೇರ್ ಫೀಟ್, ಮತ್ತೆ 3 ಕಡೆ ಲೆಕ್ಕಾಚಾರ ಸಿಗುವ ಹಾಗೆ ಬಾವಿಗೆ ಒಂದಿಷ್ಟು, ಮತ್ತೊಂದಿಷ್ಟು ತೋಟಕ್ಕೆ, ಮತ್ತೊಂದಿಷ್ಟು ದನಕ್ಕೆ ಅಂತ ಮಾಡಿಕೊಂಡ್ರೆ ಅದರ ನಡುವೆ ಅಂಗಳ ಎಲ್ಲ ಸೇರ್ತದೆ. ಇಷ್ಟು ಚಂದವಾಗಿ ಅಂದ್ರೆ ಬೇಕಾದಷ್ಟು ಒಬ್ಬ ವ್ಯಕ್ತಿಗೆ, ಒಂದು ಕುಟುಂಬಕ್ಕೆ ಬಹಳ ಬೇಕಾದಂತಹ ಇದು ಜಾಗ ಅಂತ ಹೇಳಿಕೊಳ್ಳುವ ಹಾಗೆ ಭೂಮಿದಾನದ ಬಗ್ಗೆ ಲೆಕ್ಕಾಚಾರವನ್ನು ಕೃಷ್ಣ ಕೊಟ್ಟಿದ್ದನು. ಇದು ದೊಡ್ಡ ಸಂಗತಿ, ಅದ್ಭುತವಾದ ವ್ಯವಸ್ಥೆ. ಇಷ್ಟು ಮಟ್ಟಿನಾದ್ರೂ ಒಂದು ದಾನ ನೆಲವನ್ನು ಬಿಡುವ ಹಾಗೆ, ಅಷ್ಟರ ಮಟ್ಟಿನ ಒಂದು ಲೆಕ್ಕಾಚಾರವನ್ನಾದ್ರೂ ಬಿಡುವಂತೆ. ಯಾರಾದರೂ ನೆಲ ಮಾರುತ್ತಾರೆ ಅಂತಾದ್ರೂ ನಾನು ಅವರಿಗೆ ಕಿವಿ ಮಾತು ಹೇಳುದು, ಒಂದು ತುಂಡು ಜಾಗವನ್ನು ಫ್ರೀ ಆಗಿ ಬಿಡುವ ಹಾಗೆ, ಇಲ್ಲ ಒಂದು ಇಡೀ ರೇಟಿನಲ್ಲಿ ಏನಾದರೂ 1,000ವೋ 2,000ವೋ ಕಮ್ಮಿ ಮಾಡಿಕೊಳ್ಳುವ ಹಾಗೆ, ಪ್ರತಿ 1 ಇಂಚಿನಲ್ಲಿಯೋ ಅಥವಾ ಸ್ಕ್ವೇರ್ ಫೀಟಿನಲ್ಲಿಯೋ ಅಥವಾ ಸೆನ್ಸಿನಲ್ಲಿಯೋ ಕಮ್ಮಿ ಮಾಡಿಕೊಳ್ಳುವ ಹಾಗೆ ಆದರೆ ಅಷ್ಟು ದೊಡ್ಡದನ್ನು ಕೊಡುವಾಗ ಒಂದಿಷ್ಟು ಉಳಿತಾಯ ಆಗತ್ತೆ, ದುಡ್ಡು ಕೊಡುವವನಿಗೆ ಲಾಭ ಆಗತ್ತೆ, ಹಾಗ ಅದು ಪುಣ್ಯ ಇವನಿಗೆ ಲಾಭ ಆಗತ್ತೆ. ಅಷ್ಟು ದಾನ, ಭೂಮಿ ದಾನ ಮಾಡಿದಾಗೆ, ಅಷ್ಟು % ದುಡ್ಡಿನಲ್ಲಿ ಅಷ್ಟು ದಾನ ಮಾಡಿದಾಗೆ. ನೀವೊಂದೊಮ್ಮೆ ಪರ್ಸೆಂಟೇಜಿನ ಮೇಲೆ ನೋಡಿದ್ರೆ, ವ್ಯಾಲ್ಯೂ ನೋಡಿದ್ರೆ 1/4 ಬಿಡ್ತೇನೆ ಹೇಳಿದ್ರೆ ಕಾಲುವಾಸಿ ನೆಲ ದಾನ ಮಾಡಿದಾಗ ಆಯ್ತು ಪಡೆದದ್ರಲ್ಲಿ. ಎಷ್ಟು ದೊಡ್ಡ ಸಂಶಯ ನೋಡಿ. 10%, 20%, 25% ಎಲ್ಲ ಬಿಡ್ತೇನೆ ಹೇಳಿದ್ರೆ ದಾನ ಸಿಕ್ಕಿದಾಗೆ, ದಾನವನ್ನು ಕೊಟ್ಟಾಗ ಆ ದಾನ, ಆ ಜಾಗದ ಬಾತ್ತು ಬಿಟ್ಟಿದ್ದೇನೆ ಹೇಳಿದ್ರೆ ಅಷ್ಟು ಜಾಗ 1/4 ಜಾಗ ಭೂಮಿ ದಾನ ಮಾಡಿದ ಅವನೊಂದು ದೇವರ ಕೊಂಡು ಹಿಡಿಯುವಷ್ಟು ಅಥವಾ ಒಂದು ಬಾವಿ ಕೂತ್ಕೊಳ್ಳುವಷ್ಟು ಏನೋ ಆಗುತ್ತೆ. ಒಂದು ಬೆಡ್ರೂಮು, ಮಲಗುವ ಶಯನಾಗಾರಕ್ಕೋ ಧಾನ್ಯಾಗಾರಕ್ಕೋ ಏನಾದ್ರೂ ಒಂದಕ್ಕೆ ಅನುಕೂಲ ಆಗಿ ಕೊಟ್ರೆ ದಾನ ಮಾಡಿದಂತೆ ಕೃಷ್ಣ ಬಹಳ ಚೆನ್ನಾಗಿ ಸೇಲ್ ಮಾಡುವವರಲ್ಲಿಗೂ ಒಂದು ದಾನದ ಪುಣ್ಯ ಬರುವಂತೆ ಹೇಳಲಿಕ್ಕೆ 30 ದಂಡ 30 ಕೋಲಿನಷ್ಟು ಫ್ರೀ. ಹೇಗಿದೆ? ಅದು ಆಗ್ತದೆ. ಒಂದು ಮನೆ ಕಟ್ಟಲಿಕ್ಕೆ ಆಗುವ ಜಾಗ ಫ್ರೀ, ಉಳಿದದ್ದೆಲ್ಲ ನಿಮ್ಮ ದುಡ್ಡು ಅಂತ ಹೇಳಿಕೊಳ್ಳುವ ಹಾಗೆ. ಫುಲ್ಲು ದುಡ್ಡು ತಗೊಂಡ್ರೆ 30 ಕೋಲಿನಷ್ಟು ಜಾಗವನ್ನು ಬಿಡ್ಲಿಕ್ಕೆ, ಅಥವಾ ಫುಲ್ಲು ಜಾಗದ ಮೇಲೆ ರಿಬೇಟ್ ಅಲ್ಲಿ ಕೊಡ್ಲಿಕ್ಕೆ 10-20% ಅಲ್ಲಿ ಭೂಮಿದಾನದ ಇಷ್ಟಾದ್ರೂ ಮಾಡ್ಲಿಕ್ಕೆ ಆಗುತ್ತೆ ಅಂತ ಚಿಂತನೆಯನ್ನು ಕೊಡುತ್ತೆ ನನಗೆ. 2 ಇದು ಸೆಕೆಂಡರಿ, ಫಸ್ಟ್ ಬಿಡುವುದೇ, ಸೆಕೆಂಡ್ ಹೀಗೆ ಅಂತ. ಹೀಗೆ ಭೂಮಿದಾನದ ಬಗ್ಗೆ ಹೇಳುತ್ತಾ ಬಹಳಷ್ಟು ದೊಡ್ಡ ಮಾತುಗಳನ್ನೆಲ್ಲ ಉಲ್ಲೇಖ ಮಾಡ್ತಾನೆ ಕೃಷ್ಣ. ಯಾಕೆಂದ್ರೆ ನಿರಯಾಹ ರೌರವಾದ್ಯಾಹ ತಥಾ ವೈತರಣಿ ನದಿ ತೀವ್ರಾಷ್ಟ ಯಾತನಾ ಕೃಷ್ಟಾಹ ನೋಪಸರ್ಪಂತಿ ಭೂಮಿದಂ. ಅವನ ಪಾಪ ನಿವೃತ್ತಿಯಾಗುವ ಮೂಲಕ ಅವನಿಗೆ ನರಕಾದಿ ಅನರ್ಥಗಳೆಲ್ಲ ಆಗುವುದಿಲ್ಲ. ನೆಲ ಕೊಟ್ಟು ಬಂದದ್ರಿಂದ ಆ ನೆಲದಲ್ಲಿ ಪುಣ್ಯಕರ್ಮ ಆಗ್ತಾ ಇರ್ತದಲ್ಲ. ಪಾಪ ಮಾಡುವುದಿಲ್ಲ ಕೇಳಬಹುದು ನೀವು. ಪಾಪ ಮಾಡ್ಲಿಕ್ಕೆ ಇವನೇನು ಅವರಿಗೆ ಪಾಪ ಮಾಡ್ಲಿಕ್ಕೆ ಕೊಟ್ಟದ್ದಲ್ಲ, ಉದ್ದೇಶ ಇರಲಿಲ್ಲಲ್ಲ. ಅದನ್ನ ಮನೆಯಲ್ಲಿ ಅವ್ರು ಮಾಡಿದ ಪಾಪಕ್ಕೆ ಇವನು ಭಾಗಿಯಾಗುವುದಿಲ್ಲ, ಪುಣ್ಯಕ್ಕೆಲ್ಲ ಪಾತ್ರನಾಗ್ತಾನೆ. ಅವ್ರು ಮಾಡಿಕೊಂಡು ಬಂದಿರುತ್ತೆ ಕಾಮನೆಯಲ್ಲಿ ವಿವಾಹ, ಉಪನಯನ, ದೇವರ ಪೂಜೆ, ವ್ರತ ಇತ್ಯಾದಿಗಳು, ಇವೆಲ್ಲಕ್ಕೂ ಪುಣ್ಯ
ಈತನಿಗೆ ನೆಲ ಇರುವವರೆಗೆ ಬರಲಿಕ್ಕೆ ಹೋಗಿ ಇವನ ಪಾಪ ಎಲ್ಲ ನಿವೃತ್ತಿಯಾಗಿ ನರಕಾದಿ ಅನರ್ಥಗಳಿಲ್ಲ, ವೈತರಣಿ ನದಿ ಸಿಗುವುದಿಲ್ಲ, ಎಳ್ಕೊಂಡು ಹೋಗ್ಲಿ ಬರುವುದಿಲ್ಲ, ವಿಚಿತ್ರವಾದ ನೋವುಗಳು ಸಂಕಟಗಳು ಅವನಿಗೆ ಆಗುವುದಿಲ್ಲ. ಬಿಡಿ ಕಿಂಕರರೇ ಯಮಭೃತ್ಯರೇ ಎಳ್ಕೊಂಡು ಪಾಶದಿಂದ ಎಳ್ಕೊಂಡು ಹೋಗುವುದಿಲ್ಲ ಅವನ. ಚಿತ್ರಗುಪ್ತ ಕಲಿಹಿ ಕಾಲಹ ಕೃತಾಂತಹ ಮೃತ್ಯುರೇವಚ ಯಮಶ್ಚ ಭಗವಾನ್ ಸಾಕ್ಷಾತ್ ಪೂಜೆಯಂತಿ ಮಹೀಪ್ರದ. ನೆಲ ಕೊಟ್ಟವನಿಗೆ ಎಲ್ಲರೂ ಪ್ರೈಸ್ ಮಾಡ್ತಾರಂತೆ. ಹೇ ಆಗ್ಬೋದು, ತನ್ನದಲ್ಲದ್ದನ್ನು ಕೊಟ್ಟು ಹೋಗ್ನಲ್ಲ, ಕೊಟ್ಟು ಬಿಡ್ತಾ ಇದ್ದಾನಲ್ಲ ಅಂತ. ಬರುವಾಗೇನು ನೆಲವನ್ನು ತಂದಿರುವುದಿಲ್ಲವಾ? ಆದ್ರೆ ಇಲ್ಲಿ ಸಂಪಾದನೆ ಮಾಡಿ ನೆಲವನ್ನು ಮತ್ತೊಬ್ಬರಿಗೆ ದಾನ ಮಾಡಿ ಹೋಗ. ಚಿತ್ರಗುಪ್ತನು ಮತ್ತೆ ಕಲಿಯೂ ಸಹ ಯುಗದೇವತೆ, ಯುಗಾಭಿಮಾನಿ, ಜೊತೆಯಲ್ಲಿ ಕಾಲ ನಿಯಾಮಕ, ಮತ್ತೆ ಕರ್ಮದ ಕೊನೆ ಮಾಡುವವ, ಕರ್ಮದೇವತೆಯೂ ಇರಲಿ ಅದರ ಸಾಕ್ಷಿ, ಯಮ ಇದ್ದಾನೆ, ಮೃತ್ಯುದೇವತೆ, ಇವರೆಲ್ಲರೂ ಸಹ ನೆಲಗೊಡುವವನನ್ನು ವಿಶೇಷವಾಗಿ ಪ್ರೈಸ್ ಮಾಡುತ್ತಾರೆ, ಒಪ್ಪಿಕೊಳ್ಳುತ್ತಾರೆ, ಖುಷಿ ಪಡುತ್ತಾರೆ. ಮತ್ತೆ ಕೃಷ್ಣ ಹೇಳ್ತಾನೆ, ರುದ್ರಃ ಪ್ರಜಾಪತಿ ಶಕ್ರಃ ಸುರಾಹ ಋಷಿ ಗಣಾಸ್ತತ ಅಹಂಚ ಪ್ರೀತಿಮಾನ್ ರಾಜನ್ ಪೂಜೆಯ ಮಹಾಮಹಿಪ್ರದಂ. ನೆಲಗೊಡುವವನಿಗೆ ನಾವು ಗೌರವಿಸ್ತೇವೆ. ಯಾಕೆಂದ್ರೆ ಆ ನೆಲದಲ್ಲಿ ಕೂತು ನಮ್ಮನ್ನೆಲ್ಲ ಮಾತಾಡಿಸ್ತಾನೆ. ಕೃಷ್ಣ ಹೇಳ್ತಾನೆ, ನನ್ನನ್ನು ನಾನು ತುಂಬಾ ಸಂತೋಷ ಪಡ್ತೇನೆ. ರುದ್ರದೇವರಿಗೂ ಖುಷಿ ಆಗತ್ತೆ, ಬ್ರಹ್ಮದೇವರಿಗೂ ಇಷ್ಟ ಆಗತ್ತೆ, ಜೊತೆಯಲ್ಲಿ ಇಂದ್ರದೇವನಿಗೂ ಅನುಕೂಲ ಆಗತ್ತೆ. ಯಜ್ಞಯಾಗಗಳು ಮಾಡ್ತಾನಲ್ಲ ಹೇಳಿಕೊಂಡು, ಇತರ ದೇವತೆಗಳು ಮತ್ತೆ ಋಷಿಗಳು ಅಧ್ಯಯನಾದಿಗಳು ಆಗ್ತದೆ, ಇಲ್ಲಿ ಪಿತೃಗಳು ಮತ್ತೆ ಶ್ರಾದ್ದಾದಿಗಳು ಆಗ್ತವೆ. ಆದ್ರಿಂದ ಪಂಚಯಜ್ಞಗಳನ್ನು ನಡೆಸಲಿಕ್ಕೆ ಇರತಕ್ಕ ನೆಲ, ಆದ್ರಿಂದ ನೆಲದಾನ ಮಾಡಿದ್ರೆ ಎಲ್ಲರಿಗೂ ಸಂಭ್ರಮ. ಯಾರಿಗೆ ಕೊಡಬೇಕು? ಮತ್ತೆ ಕೃಷ ವೃತ್ಯಸ್ಯ, ಯಾರ ಮನೆಯಲ್ಲಿ ಕೆಲಸಕ್ಕೆ ಜನ ಇಲ್ಲ, ಯಾರು ಕೆಲಸದವರನ್ನಿಟ್ಟುಕೊಂಡು ಕೆಲಸ ಮಾಡುವುದಿಲ್ಲ ಅಂದ್ರೆ ಕಷ್ಟದಲ್ಲಿ ಇದ್ದಾರೆ ಅಂತ ಅರ್ಥ. ಅವರು ಕೃಷಗೋಹು, ಯಾರಲ್ಲಿ ಮನೆಯಲ್ಲಿ ದನ ಇರುವುದಿಲ್ಲ, ದನ ಸಾಕಲಿಕ್ಕೆ ಅವರಿಗೆ ಅವಕಾಶ ಇರುವುದಿಲ್ಲ, ಕಡಿಮೆ ದನ ಇರ್ತದೆ. ಅದರೊಟ್ಟಿಗೆ ಕೃಷ ಅಶ್ವಸ್ಯ, ವಾಹನ ಸೌಕರ್ಯ ಇಲ್ಲದವ. ಹಿಂದೆಲ್ಲ ಕುದುರೆ ಇತ್ತು, ಈಗ ಅದು ಇಲ್ಲ. ಕುದುರೆಯಂತೆ ಗಾಡಿಗಳು ಇಲ್ಲದವ. ಮತ್ತೆ ಕೃತಾತಿಥೇಹೆ, ಅತಿಥಿ ಸತ್ಕಾರ ಮಾಡುವವಾಗಬೇಕು. ಮನೆ ಇತ್ತು ಪ್ರಯೋಜನ ಏನು? ಬರುವವರಿಗೆ ಊಟ ಹಾಕ್ಲಿಕ್ಕೆ ಆಗುದಾದ್ರೆ ಮಾತ್ರ. ಹಾಗಾಗಿ ಅತಿಥಿ ಸತ್ಕಾರದಲ್ಲಿ ರತನ ಆಗುವವ, ಅವನ ಮನೆಯಲ್ಲಿ ಬೇಕಾದಷ್ಟು ಆಳು ಕಾಳುಗಳಿಲ್ಲ, ದುಡ್ಡಿಲ್ಲ, ದನ ಇರುವುದಿಲ್ಲ, ವಾಹನ ಸೌಕರ್ಯ, ಇಂಥವನಿಗೆ ಭೂಮಿಯ ದೇಯ ನರಶ್ರೇಷ್ಠ ಸನಿಧಿ ಪಾರಲೌಕಿಕ. ನಿಜವಾಗಿ ದೊಡ್ಡ ಮೊತ್ತ, ದೊಡ್ಡ ಕೊಪ್ಪರಿಗೆ, ದೊಡ್ಡ ಅಸೆಟ್, ದೊಡ್ಡ ಎಫ್ಟಿ ಅಂದ್ರೆ ಅದುವೇ ನೆಲದಾನವನ್ನು ಯೋಗ್ಯನಿಗೆ ಮಾಡುವಂಥದ್ದು. ಮಾಮೂಲಿ ಉಂಟಲ್ಲ, ಹೇಳಿ ಆಯ್ತಲ್ಲ ಕೃಷ್ಣ, ಶ್ರೋತ್ರಾಯ ದರಿದ್ರಾಯ ಎಲ್ಲ, ಇದೆಲ್ಲ ಪರಲೋಕಕ್ಕೆ ಹೋಗತಕ್ಕಂತ ನೀವಿಟ್ಟ ದೊಡ್ಡ ಸಂಪತ್ತು ವ್ಯವಸ್ಥೆ ಅಂತ ಅರ್ಥ. ಹಾಗಾಗಿ ಈ ರೀತಿಯಾಗಿ ಭೂಮಿಯ ದಾನವನ್ನು ಮಾಡಿ, ಭೂಮಿ ದಾನ ಮಾಡಿದ್ರೆ ಹೇಗಾಗ್ತದೆ ಅಂದ್ರೆ, ಈಗ ನೆಲದಲ್ಲಿ ಬೀಜಗಳನ್ನು ಹಾಕಿದ್ರೆ ಏನಾಗತ್ತೆ? ಭಯಂಕರ ಮರಗಳು ಏಳುತ್ತಾವೆ, ಹಣ್ಣುಗಳು ಸಿಗ್ತಾವೆ, ಹೂಗಳೆಲ್ಲ ಆಗ್ತಾವಲ್ಲ. ಹಾಗೆ ನೆಲ ಕೊಟ್ಟವನಿಗೆ ನೆಲದಲ್ಲಿ ಬೀಜಗಳು ಹಣ್ಣಾದ ಹಾಗೆ, ಸಂಪತ್ತು ಬಂದ ಹಾಗೆ, ತಥಾ ಕಾಮಾಹ ಪ್ರರೋಹಂತಿ ಭೂಮಿದಸ್ಯ ದಿನೇ ದಿನೇ. ಆದ್ರಿಂದ ಅವನ ಬಯಕೆಗಳು ದಿನ ದಿನ ಹೆಚ್ಚಾಗ್ತಾ ಹೋಗ್ತವೆ, ಈಡೇರ್ತಾ ಹೋಗ್ತವೆ. ಇಷ್ಟ ಬಂದದ್ದೆಲ್ಲ ಕೆಲಸ ಆಗ್ತದೆ. ಬೀಜಗಳು ಮತ್ತೆ ಮತ್ತೆ ನೆಲದಲ್ಲಿ ಮೊಳಕೆ ಹೊಡಿತಾವೆ, ಹೂವು ಆಗ್ತವೆ, ಹಣ್ಣು ಆಗ್ತವೆ, ಮತ್ತೆ ಬೀಜ ಬೀಳ್ತದೆ, ಮತ್ತೆ ಮರ ಆಗ್ತದೆ. ಮತ್ತೆ ಒಂದು ಸರ್ತಿ ಬೀಜ ಬಿತ್ತಿದರೆ ನೆಲದಲ್ಲಿ, ಆ ನೆಲದಲ್ಲಿ ಮತ್ತೆ ಯಾವತ್ತಿನವರೆಗೂ ಅದರ ಮುಂದುವರಿಕೆ ಇರುವಂತೆ ಒಬ್ಬ ಕೊಟ್ಟ ಭೂಮಿಯ ದಾನದಿಂದ ಅವನಿಗೆ ಪುಣ್ಯಗಳು, ಅವನ ಇಷ್ಟಗಳು ನೆರವೇರುತ್ತಾ ಮನೋರಥಗಳು ಆಗ್ತಾನೇ ಹೋಗ್ತವೆ. ದತ್ವಾ ಭೂಮಿಂ ದ್ವಿಜೇಂದ್ರಾಯ ಯಸ್ತಾಮೇವ ಉಪಜೀವತಿ ಗವಾಂ ಶತಸಹಸ್ರಸ್ಯ ಅಂತುಸ್ಸಲಭದೇ ಫಲಂ. ದಾನ ಕೊಟ್ಟು ಆ ನೆಲದಲ್ಲಿ ತಾನೇ ಮತ್ತೆ ಉಪಭೋಗ ಮಾಡಿದರೆ ಅದು ಅನ್ಯಾಯ. ಅವನಿಗೆ ಕೊಟ್ಟ ನಂತರ ಅದರಲ್ಲಿದ್ದ ಪದಾರ್ಥಗಳನ್ನು ಇವನು ಉಪಯೋಗಿಸಿ ಶುರು ಮಾಡಿದ. ಹಾಗೆ ಬೇಕು, ಹೀಗೆ ಬೇಕು, ಅದು ಬೇಕು, ಇದು ಬೇಕು ಹೇಳತ್ತ, ಅದು ಮೋಸ ಮಾಡಿದಾಗ, ವಂಚನೆ ಮಾಡಿದಾಗ ಆಯ್ತು. ಅಪಹಾರ ಮಾಡಿದಾಗ, ದತ್ತಾಪಹಾರ ಮಾಡಿದ್ರೆ ಸಾವಿರನು ಶತಸಹಸ್ರಸ್ಯ 100,000 ಲಕ್ಷ ದನದ ನಾಶ ಮಾಡಿದ, ಹತ್ಯೆ ಮಾಡಿದ ಪಾಪ ಬರ್ತದೆ. ಅವನು ಸಂಕಟ ಪಡ್ತಾನೆ, ನಾಳೆ ಅವನಿಗಿಲ್ಲ ಆಗ್ತಾನೆ. ಆದ್ರಿಂದ ಯಾವ ಕಾಲದಲ್ಲಿ ಒಬ್ಬನಿಗೆ ಕೊಟ್ಟ ಬಳಿಕ ನೆಲವನ್ನು ಅವನು ಅದರಲ್ಲಿ ಮಲಗುವುದಾಗಲಿ, ಇರುವುದಾಗಲಿ, ತಿನ್ನುವುದಾಗಲಿ, ಅದರದ್ದು ಏನಾದರೂ ಲಾಭವನ್ನು ಪಡೆಯುವುದಾಗಲಿ ಮಾಡಲೇಬಾರದು. ಅದು ತಪ್ಪು ಅಂತಾನೆ. ಹಾಗಾಗಿ ಲಕ್ಷಗಟ್ಟಲೆ ದನದ ಹತ್ಯೆ ಮಾಡಿದ ಅವನಿಗೆ ಪಾಪ ಬರ್ತದೆ.
ಇದರಿಂದ 10-21 ನರಕಗಳಲ್ಲಿ ಕುಂಭಿಪಾಕಾದಿಗಳಲ್ಲಿ ಬೀಳುತ್ತಾನೆ. ದೇವತೆಗಳ ವರ್ಷದಲ್ಲಿ 1000 ವರ್ಷಗಳವರೆಗೆ ಅವನು ಕಷ್ಟವನ್ನು ಅನುಭವಿಸ್ತಾನೆ ನರಕದಲ್ಲಿ. ಮತ್ತೆ ಅದ್ರಲ್ಲಿ ಏಳಿಗೆ ಇಲ್ಲ. 100 ಗಟ್ಟಲೆ ನಾಯಿಯ ಜನ್ಮ ಬರ್ತದೆ ಅವನಿಗೆ ಮತ್ತೆ. ಅದೆಷ್ಟು ಕಷ್ಟ ಅಲ್ಲ. ಭೂಮಿಯನ್ನು ಇನ್ನೊಬ್ಬರದನ್ನು ಸ್ವದತ್ತಾಂ ಪರದತ್ತಾಮ ಕೃಷ್ಣ ಹೇಳ್ತಾನೆ. ತಾನು ಕೊಡದಿದ್ರೆ ಇನ್ನೊಬ್ರು ಕೊಟ್ಟದ್ದನ್ನು ಕಬಳಿಸ್ಲಿಕ್ಕಿಲ್ಲ. ನೆಲವನ್ನು ಮಗದೊಬ್ಬರದ್ದನ್ನು ಯಾರೋ ಕೊಟ್ಟದ್ದನ್ನು ಇವನಿಗೆ ಕಬಳಿಸುವ ಅಧಿಕಾರ ಇಲ್ಲ. ಬ್ರಾಹ್ಮಣಸ್ಯ ಹೃತೆ ಕ್ಷೇತ್ರೇ ಅನ್ಯಾತ್ 12 ಪೂರ್ವಜಾನ್. ಹಾಗೆ ಒಂದೊಮ್ಮೆ ತಿಳಿದವರಿಗೆ ಕೊಟ್ಟ ಜಾಗವನ್ನು ಕಬಳಿಸ್ಲಿಕ್ಕೆ ನೋಡಿದ್ರೆ ಇವನ 10-12 ತಲೆಮಾರಿನವರು ಸಾಯ್ತಾರೆ, ಹಾಳಾಗ್ತಾರೆ, ಉದ್ಧಾರರಾಗುವುದಿಲ್ಲ ಪಿತೃಗಳು. ಹೀಗಾಗಿ ಬಹಳ ಚೆನ್ನಾಗಿ ಕೊನೆ ಹೊತ್ತಿನಲ್ಲಿ ಕೃಷ್ಣ ಹೇಳಿದ, ದಾನ ಮಾಡಿ ಅಪಹಾರ ಮಾಡದಿರಿ. ಅಪಹಾರ ಮಾಡಿದರೆ ಅನರ್ಥಗಳು ಜಾಸ್ತಿ ಇವೆ ಅಂತ ಉಲ್ಲೇಖ ಮಾಡಿದ. ಮತ್ತೆ ಕನ್ಯಾದಾನದ ಬಗ್ಗೆ ಮಾತಾಡ್ತಾನೆ. ಬಹಳ ದೊಡ್ಡ ವಿಷಯ ಅಂತಾನೆ. ಹೆಣ್ಣನ್ನು ಮದುವೆ ಮಾಡಿಕೊಳ್ಳೋದು ಚಂದವಾಗಿ ಯೋಗ್ಯನಿಗೆ. ಕಳೆದ ಬಾರಿ ಹೇಳಿದ್ದ ಕೃಷ್ಣ, ಅದನ್ನು ಎತ್ತಿಕೊಂಡಿದ್ದ. ಬಲೀವರ್ಧ ಸಹಸ್ರಾಣಾಂ ದತ್ತಾನಾಂ ದುರ್ಯವಾಹಿನಾಂ ಯತ್ ಪುಣ್ಯಂ ಲಭತೆ ರಾಜನ್ ಕನ್ಯಾದಾನೇನ ತತ್ಫಲಂ. ಒಳ್ಳೆ ಎಳ್ಕೊಂಡೋಗುವ ಗಾಡಿ ಎಳೆಯುವ ಸಾಮರ್ಥ್ಯವುಳ್ಳ ಎತ್ತುಗಳನ್ನು 1000 ದಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ ಹೇಳಿ ನೋಡಿ. ಗಾಡಿ ಎಳೆಯುವ ಗಟ್ಟಿಮುಟ್ಟಾದ 1000 ಗಟ್ಟಲೆ ಎತ್ತನ್ನು ದಾನ ಮಾಡಿದ ಪುಣ್ಯ ಒಂದು ಕನ್ಯೆಯನ್ನು ದಾನ ಮಾಡಿದರೆ, ಒಂದು ಮನೆಯನ್ನು ನಿಭಾಯಿಸುವ ಒಂದು ಹುಡುಗಿಯನ್ನು ದಾನ ಮಾಡೋದ್ರಿಂದ ಪಡಿತಾನವ. ಮತ್ತೆ ಗವಾಂ 100,000 ಸಮ್ಯಕ್ ದತ್ತಸ್ಯ ಯತ್ ಫಲಂ. 1,00,000 ಗೋದಾನ ಮಾಡಿದ ಪುಣ್ಯ ನೋಡಿ. 1,00,000 ಗೋದಾನ, 1000 ಬಲಿವರ್ಧ ಎತ್ತು. ಡಿಫರೆನ್ಸ್ ನೋಡಿ ಎಷ್ಟಕ್ಕೆಷ್ಟು ಅಂತ ಲೆಕ್ಕ ಹಾಕಿ. ದನಗಳೆಷ್ಟು ಕೊಡಬೇಕಾಗತ್ತೆ ಅಂತ. ಒಂದು 100 ದನಕ್ಕೆ 1 ಎತ್ತು ಸಮ ಲೆಕ್ಕಾಚಾರದಲ್ಲಿ ದಾನದಲ್ಲಿ ನೋಡಿದ್ರೆ. ಅದರಿಂದ ವೃಷೋತ್ಸರ್ಗದ ಬಣ್ಣನೆ ಬರಲಿಕ್ಕೆ ಕಾರಣ. ಅದನ್ನು ಕೃಷ್ಣ ಹೇಳುತ್ತಾನೆ. ದನ ಆದ್ರೆ 1,00,000 ದನ ದಾನ ಮಾಡಬೇಕು. ಕನ್ಯಾದಾನಕ್ಕೆ ಸಮ ಅಂದ್ರೆ ಕಮ್ಮಿ ಇಲ್ಲ. ಹುಡುಗಿ ಹೆತ್ತವರಿಗೆ ಪುಣ್ಯ ಪ್ರಪಂಚದಲ್ಲಿ ಡಿಮಾಂಡ್ ಅಪ್ಪೋ ಡಿಮಾಂಡ್. ಯಾಕೆ? 1,00,000 ದನ ದಾನ ಮಾಡಿದ, 1000 ಎತ್ತು ದಾನ ಮಾಡಿದ ಪುಣ್ಯವನ್ನು ಪಡಿತಾರವರು. ಒಳ್ಳೆ ರೀತಿಯಿಂದ ಒಳ್ಳೆಯವನಿಗೆ ಒಳ್ಳೆಯದಾಗಿ ಕೊಟ್ರೆ ಅಷ್ಟು ದೊಡ್ಡ ಮನೆಯನ್ನು ಅವಳು ನಿಭಾಯಿಸಿಕೊಂಡು ಮುಂದೆ ಹೋಗ್ತಾಳಲ್ಲ, ಮತ್ತೆ ಮಕ್ಕಳನ್ನು ಕೊಟ್ಟು ಮತ್ತೆ ಮುಂದುವರಿತಾಳಲ್ಲ ಅವಳು. ಇನ್ನು ಹೇಳ್ತಾನ ಅವನು, ಯಾವಂತಿ ಚೈವ ರೋಮಾಣಿ ಕನ್ಯಾಯಾಹ ಕುರುಪುಂಗವ ತಾವದ್ವರ್ಷ ಸಹಸ್ರಾಣಿ ಮಮಲೋಕೆ ಮಹೀಯತೆ. ಆ ಹೆಣ್ಣಿನ ಮೈಯಲ್ಲಿ ಎಷ್ಟು ರೋಮಗಳಿರ್ತಾವೋ ಅಷ್ಟು, ಅಂದ್ರೆ ದನದಾನ ಮಾಡಿದ ಹೇಳಲಿಲ್ವಾ, ದನದ ಮೈಯಲ್ಲಿ ಎಷ್ಟು ರೋಮ ಉಂಟೋ ಅಷ್ಟು ವರ್ಷಗಳ ಕಾಲ ಸ್ವರ್ಗದಲ್ಲಿರ್ತಾನೆ ಅಂತ. ಅಷ್ಟು ವರ್ಷ 1000, ಅದಕ್ಕೆ 3 0 ಆಗ್ಲಿಕ್ಕೆ ಉಂಟು. ಹಾಗೆ ಇಲ್ಲಿ ಹೆಣ್ಣಿನ ಮೈಯಲ್ಲಿದ್ದ ರೋಮಗಳ ಸಂಖ್ಯೆಯಲ್ಲಿ ಎಷ್ಟು ಉಂಟೋ ಅಷ್ಟು 1000 ವರ್ಷಗಳ ಕಾಲ. ಅಷ್ಟೇ ಅಲ್ಲ, ಅಷ್ಟಕ್ಕೆ 3 0 ಸೇರಿಸಬೇಕು. 1000 ವರ್ಷಗಳ ಕಾಲ ವೈಕುಂಠದಲ್ಲಿ, ನನ್ನ ಲೋಕದಲ್ಲಿ, ವಿಷ್ಣು ಲೋಕದಲ್ಲಿ ವಿಹರಿಸ್ತಾನೆ. ಮತ್ತೆ ವೇದಾಂತ ತದ್ವಜ್ಞನಾಗಿ ನೆಲದಲ್ಲಿ ಮತ್ತೆ ಹುಟ್ಟಿ ಬಂದು ಸಾಧನೆ ಮುಂದುವರಿಸ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಸಾಮಾನ್ಯ ಅಲ್ಲ, ಮತ್ತೆ ಪುನಃ ಮುಂದುವರಿಕೆಯ ಚಿಂತನೆ ಇದೆ. 4 ವೇದಗಳ ಚಿಂತನೆಯಲ್ಲಿ ಮುಂದುವರಿಯುವಷ್ಟು, ಅಂದರೆ 4 ವೇದ 6 ಅಂಗಗಳ ಚಿಂತನೆ. ಅದರಂತೆ ಚಿನ್ನ ದಾನ ಮಾಡಿದ್ರೆ ಕೃಷ್ಣ ಹೇಳುತ್ತಾನೆ ಬಹಳ ತೇಜಸ್ಸು ಪೂರ್ಣವಾದ ಸಂಗತಿ. ಆದ್ರಿಂದ ಇವನು ಸಹ ವರ್ಷಕೋಟಿ ಮಹಾತೇಜ ಮಮಲೋಕೆ ಮಹೀಯತೆ. ಈ ದಾನದಂತೆ, ಕನ್ಯಾದಾನದಂತೆ ಭಗವಂತನ ಆಲಯದಲ್ಲಿ ಲೋಕದಲ್ಲಿ ಇರಲಿಕ್ಕೆ ಅವಕಾಶ ಸುವರ್ಣ ದಾನದಿಂದ ಉಂಟು. ಕೋಟಿಗಟ್ಟಲೆ ವರ್ಷದಲ್ಲಿ ಇರ್ತಾನವನು. ಹಾಗಾಗಿ ದಾನ ಮಾಡಿದ ನಂತರ ವೇದಾಂಗ ವಿದ್ವಿಪ್ರಹ ಕೋಟಿ ಧನಪತಿರ್ಭವೇತ್, ಮತ್ತು ಒಳ್ಳೆ ಶ್ರೀಮಂತನಾಗಿ ಹುಡ್ತಾನೆ. ವೇದಾಂಗಗಳ ತತ್ವಜ್ಞನಾಗಿರುತ್ತಾನೆ. ಹಾಗೆ ಅವಕಾಶವನ್ನು ಪಡೆದ ಅತ್ಯಂತ ಎತ್ತರದ ವ್ಯಕ್ತಿಯಾಗಿ ಬಹಳ ಅದ್ದೂರಿಯಾಗಿ ಆತ ಬದುಕಲಿಕ್ಕೆ ಉಂಟು ಅಂತ ತೋರಿಸ್ತಾನೆ. ಅದರಂತೆ ಬೆಳ್ಳಿ ದಾನ ಮಾಡಿದ್ರೆ ಮತ್ತೆ ಬರುವಾಗ ರಾಜಾಭವತಿ ವೀರ್ಯವಾನ್, ಬಹಳ ದೊಡ್ಡ ಮಟ್ಟಿನ ರಾಜನಾಗ್ತಾನಂತೆ, ರಾಜನಾಗಿ ಬೆಳಿತಾನೆ. ಇದರಂತೆ ತಿಲ ಪರ್ವತ ಅಂದ್ರೆ ಒಂದು ಲೆಕ್ಕಾಚಾರ ಕೊಡ್ತಾನ ಅವನಿಷ್ಟು ದ್ರೋಣ ಎಲ್ಲ ಅಂತ, ಕೊಳಗ ಅಂತ ಲೆಕ್ಕದಲ್ಲಿ. ಹಾಗೆ ತಿಲದ ಪರ್ವತ, ಎಳ್ಳಿನ ಪರ್ವತ ದಾನ ಮಾಡಿದ್ರೆ ವೃಷೋತ್ಸರ್ಗ ಆಯುತಸ್ಯ ಯತ್ ಪುಣ್ಯಂ ಅಂತಾನೆ. 10,000 ವೃಷೋತ್ಸರ್ಗ ಮಾಡಿದ. ವೃಷೋತ್ಸರ್ಗ ಅಂದ್ರೆ ಭಾರಿ ಕಷ್ಟದ್ದು. ಸತ್ತವರಲ್ಲಿ ಒಂದನ್ನು ಮಾಡಿ ತೋರಿಸ್ತಾರೆ ಕೆಲವೊಮ್ಮೆ. ಅದನ್ನು ಇನ್ನೊಂದರ ಜೊತೆಯಲ್ಲಿ, ಹೆಣ್ಣು ಕರುವಿನ ಜೊತೆಯಲ್ಲಿ ಗಂಡು ಕರುವನ್ನು ಬಿಡುದು ಮೇಯಲಿಕ್ಕೆ, 4 ದಿಕ್ಕಿಗೆ ಅದನ್ನು ಫೇಸ್ ಮಾಡಿ ಕಳಿಸುದು, ವೃಷೋತ್ಸರ್ಗ ಅಂತ. ನೀಲಂಬ ವೃಷಮಸೃಜೆ ಅಂತ ಹೇಳುತ್ತಾರೆ.
ತುಂಬಾ ಪುರಾಣಗಳಲ್ಲಿ ಇದನ್ನು ಪಿತೃಮೇಧದಲ್ಲಿ ಉಲ್ಲೇಖ ಮಾಡ್ತಾರೆ, ವೃಷೋತ್ಸರ್ಗ ಮಾಡಲಿಕ್ಕೆ ಉಂಟು ಅಂತ. ದನವನ್ನು, ಎತ್ತುವನ್ನು, ಗಂಡು ದನವನ್ನು ಬಿಡುವುದು ಹೊರಗೆ ಮೇಯಲಿಕ್ಕೆ. ಅದು ಎಷ್ಟೋ ದನಗಳಿಗೆ ಬಸಿರು ಕೊಡ್ಲಿಕ್ಕೆ ಬರ್ತದೆ, ಸಮರ್ಥವಾಗ್ತದೆ, ಎಲ್ಲ ಕಡೆ ಮೇಯ್ತದೆ, ತಿರುಗ್ತಾ ಇರ್ತದೆ. ಅದನ್ನು ಯಾರು ಕಟ್ಟಿ ಹಾಕುವುದಿಲ್ಲ, ಏನು ಮಾಡೋದಿಲ್ಲ. ಹಿಂದಿನ ಕಾಲದಲ್ಲಿ ಅದರ ಕ್ರಮ ಇಲ್ಲ. ಆ ರೀತಿಯಾಗಿ ವೃಷೋತ್ಸರ್ಗವನ್ನು 10,000 ಮಾಡಿದ್ದರ ಪುಣ್ಯ ಎಳ್ಳಿನ ದಾನದಲ್ಲಿ ಬರ್ತದೆ. ಮತ್ತೆ ಅವನು 60,000 ವರ್ಷ ಅಷ್ಟಿಂ ವರ್ಷ ಸಹಸ್ರಾಣಿ ಪಿತೃಲೋಕೇ ಮಹೀಯತ್. ಪಿತೃಗಳ ಲೋಕದಲ್ಲಿ 60,000 ವರ್ಷಗಳ ಕಾಲ ಮೆರಿತಾನವ, ಸುಖವನ್ನು ಪಡಿತಾನೆ. ಅಲ್ಲಿಂದ ಮತ್ತೆ ವೇದಾಂತ ತತ್ವಜ್ಞನಾಗಿ ಲೋಕದಲ್ಲಿ ಮತ್ತೆ ಹುಟ್ಟಿ ಬರೆದು ಸಾಧನೆಯಲ್ಲಿ ಮುಂದುವರಿತಾನೆ. ಇದರಂತೆ ತಿಲಧೇನು ಅಂತ ಅದೊಂದು ಪ್ರಮಾಣದಲ್ಲಿ ಮಾಡ್ಲಿಕ್ಕುಂಟು. ಹಾಗೆ 8 ಆಡಕ, ಅಷ್ಟಾಡಕ ತಿಲ, 8 ಕೊಡ, 8 ಕೊಳಗ, 40 ಪ್ರಕಾರ 8 320 ಸೇರು ಅಷ್ಟು ಕೊಟ್ರೆ ಎಲ್ಲ. ಇದೆಲ್ಲ ಸಾವಿರಾರು ದನದ ದಾನ ಮಾಡಿದ ಹಾಗೆ. ಸಾವಿರಾರು ಧನದಾನ ಮಾತ್ರ ಅಲ್ಲ, ಸಾವಿರಾರು ಕನ್ಯಾದಾನ ಮಾಡಿದ ಫಲವನ್ನು ಪಡಿತಾನವನು ಹೇಳ್ತಾನೆ. ಅಂದ್ರೆ ಎಳ್ಳಿಗೆ ಅಷ್ಟು ಪ್ರಾಶಸ್ತ್ಯ ಕೊಡ್ತಾನೆ, ಸಕಲ ಪಾಪಹರವಾದ ವಸ್ತು ಅದು ಅಂತ. ಕೊನೆ ಪಕ್ಷಿ ಇಷ್ಟು ಹೇಳ್ತಾರೆ, ಇವೆಲ್ಲ ಆಗುದಿಲ್ಲ ಆದ್ರೆ ಎಷ್ಟು ಸೇರು ಎಳ್ಳು ದಾನ ಮಾಡ್ತೀರೋ ಅಷ್ಟು ಕೋಟಿ ವರ್ಷ ದೇವರಲ್ಲಿ ಇರ್ತೀರಿ ಅಂತ. ಸಾಕ? ಎಷ್ಟು ಸೇರು, ತಿಂಗಳಿಗೆ 1 ಸೇರು ಕೊಡುದಪ್ಪ. 1 ಸೇರು 1 kg, ದೊಡ್ಡ ಸಂಗತಿ ಅಲ್ಲ. ಪಡಿಯುವಲ್ಲಿ ಎಣ್ಣೆ ಹಚ್ಚುವಲ್ಲೆಲ್ಲ ಪಡಿತಾರೆ ಕೆಲವೊಮ್ಮೆ. ತಿಂಗಳಿಗೆ 1 ಸೇರಿನಷ್ಟು ಎಳ್ಳಿನ ದಾನ ಮಾಡುವ ಮೂಲಕ 1 ಕೋಟಿ ವರ್ಷ, ಎಷ್ಟು ಕುಡವ ಅಂದ್ರೆ ಪ್ರಸ್ತ ಹಿಂದೆ ಬಂದಿತ್ತು ಸೇರು, ಎಷ್ಟು ಸೇರು ನೀವು ತಿಲದಾನ ಮಾಡ್ತೀರೋ ಅಷ್ಟು ಕೋಟಿ ವರ್ಷ ನೀವು ಸ್ವರ್ಗದಲ್ಲಿ ಇರ್ತೀರಿ, ಮತ್ತೆ ಒಳ್ಳೆಯವರಾಗಿ ಹುಟ್ಟಿ ಬಂದು ಬೆರಿತೀರಿ ಅಂತ. ಹೀಗೆ ಅನೇಕ ವಸ್ತು ವಿಷಯಗಳ ದಾನದ ಬಗ್ಗೆಯೂ ಕೃಷ್ಣ ಇಲ್ಲಿ ಚಿಂತನೆಯನ್ನು ಕೊಟ್ಟಿದ್ದಾನೆ. ಇದೊಂದು ದೊಡ್ಡ ಟೋಟಲಿ ವೈಷ್ಣವವಾದ ಧರ್ಮದ ಚಿಂತನೆಯಲ್ಲಿ ಈ ದಾನಗಳ ಪ್ರಕ್ರಿಯೆಯನ್ನು ಉಲ್ಲೇಖ ಮಾಡ್ತಾನೆ. ಮತ್ತೆ ಹೇಳುವಾಗೆಲ್ಲ ಎಲ್ಲ ಕಡೆಯಲ್ಲಿ ಕೃಷ್ಣ, ನಾನು ಹೇಳಲಿಲ್ಲ ಅಷ್ಟೇ, ಪ್ರತಿ ಕಡೆಯಲ್ಲಿ ಕೃಷ್ಣ ಶ್ರೋತ್ರಿಯಾಯ ದರಿದ್ರಾಯ ಅಂತೆಲ್ಲ ಹೇಳಿಕೊಂಡು ಎಂತವರಿಗೆ ಕೊಡಬೇಕೆನ್ನುವುದರಲ್ಲಿ ಪ್ರಧಾನವಾದ ಘಟ್ಟವನ್ನು ವೇದಾಂತ ತತ್ವಜ್ಞನಿಗೆ ಅಂತ ಹೇಳತಾ, ದರಿದ್ರನಿಗೆ ಅಂತ ತಿಳಿಸ್ತಾ, ಉತ್ತಮವಾದ ಪಾತ್ರವನ್ನು ಮತ್ತೆ ವಿಷುವೆಯಲ್ಲೇ ಹೇಳುತ್ತಾನೆ. ಕೊಡಬೇಕಾದಾಗ ಎಲ್ಲ ಕಾಲವನ್ನು ನೋಡಿ, ಸಂಕ್ರಮಣ, ಆ ನಂತರ ದಕ್ಷಿಣಾಯನ, ಉತ್ತರಾಯಣ, ಪುಣ್ಯಕಾಲಗಳು, ಒಳ್ಳೆ ದೇಶ, ತೀರ್ಥಕ್ಷೇತ್ರಗಳಲ್ಲೆಲ್ಲ ಕೊಡ್ಲಿಕ್ಕೆ ಉಂಟು. ಇವನ್ನೆಲ್ಲ ದೇಶ ಕಾಲ ಪಾತ್ರಗಳನ್ನೆಲ್ಲ ಗುರುತಿಸಿ ಹೇಳುತ್ತಾನೆ. ಪ್ರತಿಯೊಂದು ಕಡೆಯಲ್ಲಿ ಒಂದೇ ಬಗೆಯಿಂದ ಈ ದೇಶ ಕಾಲಗಳ ಪಾತ್ರಗಳ ಚಿಂತನೆ ಆಗ್ಲಿಕ್ಕೆ ಹೋಗಿ ನಾನು ಅದನ್ನು ಮತ್ತೆ ಹೇಳಲಿಲ್ಲ. ಆದ್ರೆ ಕೃಷ್ಣ ಧರ್ಮರಾಜನ ಹೇಳುವಾಗ ಪ್ರತಿಯೊಂದು ಬಾರಿ ಪ್ರತಿಯೊಂದನ್ನು ಹೇಳುವಾಗಲೂ ಅದನ್ನು ಗುರುತಿಸಿ ಹೇಳಿದ್ದಾನೆ. ಹೀಗೆ ದಾನದ ವೈಭವವನ್ನು ಯಜ್ಞ ತಪಸ್ಸಿನ ನಡುವೆ ಕೂತ ಪ್ರಧಾನ ಧರ್ಮವನ್ನು ಕೃಷ್ಣ ಹೈಲೈಟ್ ಮಾಡಿದ್ದಾನೆ. ಇನ್ನು ಕೆಲವು ವಿಷಯಗಳ ಬಗ್ಗೆ ದಾನದ ಚಿಂತನೆಯನ್ನು ಕೃಷ್ಣ ಹೇಳಿದ್ದನ್ನು ಮತ್ತೆ ಕೇಳುವ 100ನೇ ಪ್ರವಚನದಲ್ಲಿ. ವಂದನೆಗಳು. ಶ್ರೀ ಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.